ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಡಾಕ್ಟರ್ ಶಶಿಶೇಖರ್ ರೆಡ್ಡಿ, ಸಹ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇಡಂ. ಇವತ್ತು ನಾನು ತಮ್ಮೊಂದಿಗೆ ಚರ್ಚಿಸಲಿರುವಂತಹ ವಿಷಯ ಟೀಮ್ ವರ್ಕ್. ಸಂಘ, ಸಂಸ್ಥೆ, ಕಾಲೇಜು, ಶಾಲೆಗಳಲ್ಲಿ, ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಅಥವಾ ಸಾಮಾಜಿಕ ಬದುಕಿನ ಯಾವುದೇ ಒಂದು ಹಂತದಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ನಡೆಸಬೇಕಾದರೆ ನಾವು ಒಂದು ತಂಡವಾಗಿ ಆ ಕಾರ್ಯವನ್ನು ನಿರ್ವಹಿಸುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ಈ ದಿನ ನಾವು ಈ ಟೀಮ್ ವರ್ಕ್ನಿಂದ ಎಂತಹ ಅದ್ಭುತಗಳನ್ನು ಮಾಡ್ಬೋದು, ಸಾಧ್ಯವಿಲ್ಲದಂತಹ ಅಸಾಧ್ಯವಾದಂತಹ ಕೆಲಸಗಳನ್ನು ಸಾಧ್ಯವಾಗಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂತಹ ವಿಷಯವನ್ನು ನಾವು ಇವತ್ತು ವಿವರವಾಗಿ ಚರ್ಚೆ ಮಾಡೋಣ. ಟೀಮ್ ವರ್ಕ್ನಿಂದ ನಾವು ಯಾವ ರೀತಿ ಕೆಲಸಗಳನ್ನು ಭಾಳ ಸುಲಭವಾಗಿ ಸರಳವಾಗಿ ಸಾಧಿಸಬಹುದು ಅನ್ನುವಂತಹ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಹೆನ್ರಿ ಫೋರ್ಡ್ ಅನ್ನುವಂತಹ ವಿದ್ವಾಂಸರು ಈ ಟೀಮ್ ವರ್ಕ್ನ ಕುರಿತು ಹೇಳಿರುವಂತಹ ವ್ಯಾಖ್ಯೆ ಭಾಳ ಅದ್ಭುತವಾಗಿದೆ. ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಅಂತ. ನಾವೆಲ್ಲ ಒಂದು ಕಡೆ ಸೇರೋದರಿಂದ ಆ ಕಾರ್ಯಕ್ಕೆ ಒಂದು ಶುಭಾರಂಭ ಸಿಗುತ್ತದೆ. ಹಾಗೆಯೇ ಕೀಪಿಂಗ್ ಟುಗೆದರ್ ಇನ್ ಪ್ರೋಗ್ರೆಸ್, ನಾವೆಲ್ಲ ಒಂದು ಕಡೆ ಸೇರೋದರಿಂದ ಪ್ರಗತಿ ಸಾಧ್ಯವಾಗ್ತದೆ. ಹಾಗೆ ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್ ಅಂತ, ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವುದರಿಂದ ಆ ಪ್ರಗತಿಯನ್ನು, ಅಭಿವೃದ್ಧಿಯನ್ನು, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಈ ವ್ಯಾಖ್ಯೆ ಪ್ರತಿಬಿಂಬಿಸುತ್ತದೆ. ಯಶಸ್ಸಿಗೆ ಮೊದಲ ಮೆಟ್ಟಿಲು ಟೀಮ್ ವರ್ಕ್ ಅಂತ. ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಕೆಲವು ವೈಯಕ್ತಿಕವಾಗಿ ಸಾಧನೆ ಮಾಡಬೇಕಾದಂತಹ ಕ್ಷೇತ್ರಗಳಿವೆ. ಆದರೂ ಸಹ ಒಟ್ಟಾರೆಯಾಗಿ ನಮ್ಮ ಸಾಧನೆಗೆ ಒಂದು ತಂಡ ಕಾರ್ಯ ಅಥವಾ ಟೀಮ್ ವರ್ಕ್ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಶಸ್ಸಿಗೆ ಮೊದಲ ಮೆಟ್ಟಿಲು ಟೀಮ್ ವರ್ಕ್. ನಾವು ಯಾವುದೇ ಕೆಲಸವನ್ನು ಶ್ರಮ ವಿಭಜನೆ ಮಾಡಿ ಹಂಚಿಕೊಂಡು ಪರಸ್ಪರ ಸಹಕಾರದಿಂದ ಮಾಡಿದರೆ ತುಂಬ ಯಶಸ್ವಿಯಾಗಿ ಭಾಳ ಬೇಗ ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ. ಟೀಮ್ ವರ್ಕ್ನ ಪಂಚಸೂತ್ರಗಳು ಯಾವುವು? ಭಾಳ ವ್ಯಾಪಕವಾಗಿ ವಿಶ್ವಾದ್ಯಂತ ಎಲ್ಲ ಸಂಘಟನೆಗಳು ಅಥವಾ ಕಾರ್ಪೊರೇಟ್ ವಲಯ ಆಗಿರ್ಬೋದು, ಅದು ಯಾವುದೇ ಸಂಘಟನೆ ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಆ ಸಂಘಟನೆ ಯಶಸ್ಸನ್ನು ಸಾಧಿಸಬೇಕಾದ್ರೆ ಅತ್ಯಂತ ಅವಶ್ಯಕವಾಗಿ ಈ ಕೆಳಗಿನ 5 ಸೂತ್ರಗಳನ್ನು ಆ ಒಂದು ಸಂಸ್ಥೆ ಅಳವಡಿಸಿಕೊಂಡ್ರೆ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕೆಲಸವನ್ನು ಕಾರ್ಯ ಮಾಡುವುದಕ್ಕಿಂತ ಮೊದಲು ನಮಗೆ ಪ್ಲ್ಯಾನಿಂಗ್ ಇರಬೇಕು ಅಂತ, ಯೋಜನೆ ಇರಬೇಕು. ಅದನ್ನು ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ವಿವರವಾದಂತಹ ಒಂದು ನೀಲನಕ್ಷೆ ಅಥವಾ ಒಂದು ಪ್ಲ್ಯಾನಿಂಗ್ ಇರಬೇಕು. ಅದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಯೋಜನೆಯ ಮುಖಾಂತರ ನಾವು ಎಷ್ಟು ಒಂದು ಕಾಲಾವಧಿಯಲ್ಲಿ ಎಷ್ಟು ಸಂಪನ್ಮೂಲಗಳನ್ನು ಬಳಸಿ ಎಷ್ಟು ಮಾನವ ಸಂಪನ್ಮೂಲವನ್ನು ಬಳಸಿ ಎಷ್ಟು ಕಾಲಾವಧಿಯಲ್ಲಿ ಅದನ್ನು ಪೂರೈಸ್ಬೋದು, ಅದಕ್ಕೆ ಎದುರಾಗುವಂತಹ ಅಡೆತಡೆಗಳೇನು, ಇವೆಲ್ಲವನ್ನು ಭಾಳ ಯೋಜನಾಬದ್ಧವಾಗಿ ರೂಪಿಸಿಕೊಂಡ್ರೆ ನಾವು ಯಶಸ್ಸನ್ನು ಭಾಳ ಸರಳವಾಗಿ, ಭಾಳ ಸುಲಭವಾಗಿ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಯುರೋಪಿನ ಇತಿಹಾಸದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಅನ್ನುವಂಥ ಒಬ್ಬ ಸರ್ವಾಧಿಕಾರಿ, ಅವನನ್ನು ಶತಯುದ್ಧಗಳ ಒಡೆಯ ಎಂದೇ ಕರೆಯಲಾಗ್ತದೆ. 100 ಯುದ್ಧಗಳಲ್ಲಿ ಅತ್ಯಂತ ನಿರ್ಣಾಯಕವಾದಂತಹ ಜಯಗಳನ್ನು ಗಳಿಸಿದಂತಹ ಅವನ ಯುದ್ಧಗಳ ಯೋಜನೆ ಕುರಿತಾಗಿ ಒಂದು ಮಾತು ಹೇಳ್ತಾರೆ. ನೆಪೋಲಿಯನ್ ಬೋನಾಪಾರ್ಟೆ ಯುದ್ಧಗಳನ್ನು ಮೊದಲು ಕಾಗದದಲ್ಲಿ ಗೆಲ್ಲುತ್ತಿದ್ದ, ನಂತರ ರಣರಂಗದಲ್ಲಿ ಗೆಲ್ಲುತ್ತಿದ್ದ. ಇದರ ಅರ್ಥ ಅವನು ಭಾಳ ಯೋಜನಾಬದ್ಧವಾಗಿ, ಅಂದರೆ ತನ್ನ ಶತ್ರುಗಳ ಬಲ ಎಷ್ಟಿದೆ ಮತ್ತು ಯುದ್ಧ ನಡೆಯುವಂತಹ ಒಂದು ಕಾಲ ಯಾವುದು, ಅಂದರೆ ಮಳೆಗಾಲ, ಚಳಿಗಾಲ, ಹವಾಮಾನ ವೈಪರೀತ್ಯಗಳು, ಭೌಗೋಳಿಕ ಒಂದು ಸನ್ನಿವೇಶ, ಯಾವ ಕಡೆಯಿಂದ ನಾವು ಅವರನ್ನು ಸುತ್ತುವರಿಯಬೇಕು, ಯಾವ ರೀತಿಯಿಂದ ಅಟ್ಯಾಕ್ ಮಾಡಬೇಕು, ಹೀಗೆ ಬಹಳ ಯೋಜನಾಬದ್ಧವಾಗಿ ಅದನ್ನು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಅವನು ಮೊದಲು ಕಾಗದದಲ್ಲಿ ಗೆಲ್ಲುತ್ತಿದ್ದ. ಇದರ ಅರ್ಥ ಸೈನಿಕ ಬಲಾಬಲ ಸಾಮರ್ಥ್ಯ ಎಷ್ಟು, ಅವರ ಸೈನ್ಯ ಎಷ್ಟು, ನಮ್ಮ ಸೈನ್ಯ ಎಷ್ಟು, ಈಗ ಪ್ರತಿಯೊಂದನ್ನು ತಾಳೆ ಹಾಕಿ ಭಾಳ ಕಡಿಮೆ ಸಮಯ ಇದ್ದರೂ ಸಹ, ಕಡಿಮೆ ಸಂಪನ್ಮೂಲಗಳಿದ್ದರೂ ಸಹ, ಕಡಿಮೆ ಶಸ್ತ್ರಾಸ್ತ್ರಗಳಿದ್ದರೂ ಸಹ ಹೇಗೆ ಶತ್ರುವನ್ನು ಮಣಿಸಬಹುದು ಅನ್ನುವಂಥದ್ದನ್ನು ಯೋಜನೆಯನ್ನು ಮಾಡಿಕೊಳ್ತಿದ್ದ. ಹಾಗೆಯೇ ನಾವು ಪ್ರತಿಯೊಂದು ಕಾರ್ಯವನ್ನು ಅತ್ಯಂತ ಯೋಜನಾಬದ್ಧವಾಗಿ, ಭಾಳ ಯೋಜನಾಬದ್ಧವಾದಂತಹ ಪ್ಲಾನ್ನಿಂದ ಮಾಡಿದರೆ ಅದು ಸಾಧ್ಯ ಆಗ್ತದೆ. ಹಾಗೆ ಆಚರಣೆ, ಕೇವಲ ಯೋಜನೆ ಮಾಡಿದರೆ ಮಾತ್ರ ಸಾಲದು, ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂತಹ ಆಚರಣೆ, ಇಂಪ್ಲಿಮೆಂಟೇಷನ್ ಮಾಡುವಾಗ ಎದುರಾಗುವಂತಹ ತೊಂದರೆಗಳೇನು, ಅವುಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಹಿಡಿದುಕೊಳ್ಬೇಕು ಮತ್ತು ಹೇಗೆ ನಾವು ಧೈರ್ಯದಿಂದ ಆ ಕಾರ್ಯವನ್ನು, ಸಾಧನೆಯನ್ನು ಮಾಡಲಿಕ್ಕೆ ಮುನ್ನುಗ್ಗಬೇಕು ಅನ್ನುವಂತಹ ಆಚರಣೆ ಯೋಗ್ಯವಾದಂತಹ ಯೋಜನೆಗಳನ್ನು ರೂಪಿಸಬೇಕು. ಅದು ವಾಸ್ತವಿಕವಾಗಿರಬೇಕು,
ಅದು ಸಾಧಿಸಲು ಯೋಗ್ಯವಾಗಿರಬೇಕು, ಅರ್ಹವಾಗಿರಬೇಕು. ಅಂತಹ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಹಾಗೆಯೇ ಒಂದು ತಂಡಕ್ಕೆ ನಾಯಕನ ಪಾತ್ರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸಮರ್ಥನಾದಂತಹ ಸಂದರ್ಭಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಬ್ಬ ನಾಯಕ, ಲೀಡರ್ಶಿಪ್ ಸಮರ್ಥನಾದಂತಹ ಮತ್ತು ಎಲ್ಲರನ್ನ ಒಂದುಗೂಡಿಸಿಕೊಂಡು ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಎಲ್ಲರ ನಾಯಕನಾಗಿ ಎಲ್ಲರಿಗೂ ಪ್ರಿಯನಾದಂತಹ ಒಬ್ಬ ನಾಯಕ, ಸಮರ್ಥವಾಗಿ ತಂಡವನ್ನು ಮುನ್ನಡೆಸುವಂತಹ ನಾಯಕ ಬೇಕು. ಹಾಗೆಯೇ ಕೋಆಪರೇಷನ್, ಸಹಕಾರ ಭಾಳ ಮುಖ್ಯ. ತಂಡದ ಎಲ್ಲ ಸದಸ್ಯರಿಂದ ಸಹಕಾರವನ್ನು ಪಡೆದು ಅವನು ಯಶಸ್ಸನ್ನು ಸಾಧಿಸಬೇಕಾಗ್ತದೆ. ಅದು ಸಂಘ ಸಂಸ್ಥೆಗಳಲ್ಲಿನ ಕಾರ್ಯಗಳಾಗಿರ್ಬೋದು, ಅಥವಾ ಒಂದು ಆಟದ ಟೀಮಿನ ಒಂದು ಯಶಸ್ಸಾಗಿರ್ಬೋದು, ಅದು ಕ್ರಿಕೆಟ್ ಟೀಮ್ ಆಗಿರ್ಬೋದು, ವಾಲಿಬಾಲ್ ಟೀಮ್ ಆಗಿರ್ಬೋದು, ಅಥವಾ ಒಟ್ಟಾರೆ ಒಂದು ಶಾಲಾ ಕಾಲೇಜಿನ ಒಂದು ಸಾಧನೆ ಆಗಿರ್ಬೋದು, ಅಥವಾ ಒಂದು ಕಾರ್ಪೊರೇಟ್ ವಲಯದ ಯಾವುದೇ ಒಂದು ಸಂಸ್ಥೆಯ ಒಂದು ಯಶಸ್ಸಾಗಿರ್ಬೋದು. ಅದನ್ನು ಸಾಧಿಸಲಿಕ್ಕೆ ಟೀಮ್ ವರ್ಕ್ ಭಾಳ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ತನ್ನ ತಂಡದ ಪ್ರತಿಯೊಬ್ಬ ಸದಸ್ಯರ ಸಹಕಾರವನ್ನು ಪಡೆದು ಅವನು ಮುಂದುವರಿಯಬೇಕಾಗ್ತದೆ. ಹಾಗೆಯೇ ಎಲ್ಲರ ವಿಶ್ವಾಸವನ್ನು ಸಹ ಪಡಿಬೇಕಾಗ್ತದೆ. ಟ್ರಸ್ಟ್, ಎಲ್ಲರ ಮೇಲೆ ವಿಶ್ವಾಸ ಇಡಬೇಕು, ಎಲ್ಲರಿಗೆ ಜವಾಬ್ದಾರಿಗಳನ್ನು ಹಂಚಬೇಕು ಮತ್ತು ಅದನ್ನು ಗೈಡ್ ಮಾಡಬೇಕು. ಈ ರೀತಿಯ ಒಂದು ಉತ್ತಮವಾದಂತಹ ಈ ಪಂಚಸೂತ್ರಗಳನ್ನು, 5 ಸೂತ್ರಗಳನ್ನು ಒಂದು ತಂಡ, ಯಾವುದೇ ಒಂದು ತಂಡ ಅಳವಡಿಸಿಕೊಂಡ್ರೆ ನಿಸ್ಸಂದೇಹವಾಗಿ ಅದು ಯಶಸ್ಸನ್ನು ಸಾಧಿಸಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ ಟೀಮ್ ಡಿಪೆಂಡ್ಸ್ ಆನ್, ಟೀಮ್ ಯಾವ ಒಂದು ನೈತಿಕತೆ, ಯಾವ ಮೊರಲ್ ಮೇಲೆ ಡಿಪೆಂಡ್ ಆಗಿದೆ ಅಂತ, ಅದು ಸಪೋರ್ಟ್, ಎಲ್ಲ ಸದಸ್ಯರ ಸಪೋರ್ಟ್ ಬೇಕು, ಅದಕ್ಕೆ ಬೆಂಬಲ ಬೇಕು. ಹಾಗೆ ಆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಸಂಪನ್ಮೂಲಗಳು ಬೇಕು, ರಿಸೋರ್ಸಸ್. ಒಂದು ತಂಡ ಅಥವಾ ಒಂದು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಉದ್ಯುಕ್ತವಾಗಿದೆ, ಆ ಕಾರ್ಯಕ್ಕೆ ಬೇಕಾಗಿರತಕ್ಕಂತಹ ಸಾಧನ ಸಂಪನ್ಮೂಲಗಳು ಎಷ್ಟಿವೆ, ಅವುಗಳನ್ನು ಹೇಗೆ ಗರಿಷ್ಠ ಪ್ರಮಾಣದಲ್ಲಿ ಅವುಗಳನ್ನು ಬಳಸಿಕೊಳ್ಳಲಿಕ್ಕೆ ಎಷ್ಟು ಅವಕಾಶಗಳಿವೆ ಅನ್ನುವುದನ್ನು ನಾಯಕನಾಗಿರ್ತಕ್ಕಂಥವನು ನಿರ್ಧರಿಸಬೇಕು. ಹಾಗೆ ಪರಸ್ಪರ ಸದಸ್ಯರಲ್ಲಿ ಉತ್ತಮವಾದಂತಹ ಒಂದು ಸಂಪರ್ಕ ಇರಬೇಕು, ಕಮ್ಯುನಿಕೇಷನ್ ಇರಬೇಕು. ಕಮ್ಯುನಿಕೇಷನ್ ಗ್ಯಾಪ್ನಿಂದಾಗಿ ಅವಿಶ್ವಾಸ ಅಥವಾ ಅವರಲ್ಲಿ ಅಪನಂಬಿಕೆಗಳು, ಅವಿಶ್ವಾಸಗಳು ಮೂಡಿದರೆ ಯಾವ ತಂಡವೂ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ತಂಡದ ಸದಸ್ಯರ ಮಧ್ಯೆ ಉತ್ತಮವಾದಂತಹ ಒಂದು ಸಂಪರ್ಕವಿರಬೇಕು, ಕಮ್ಯುನಿಕೇಷನ್ ಇರಬೇಕು. ಆ ಕಮ್ಯುನಿಕೇಷನ್ ಇದ್ದರೆ ಯಾವುದೇ ರೀತಿಯ ಅವಿಶ್ವಾಸ, ಅಪನಂಬಿಕೆಗಳಿಗೆ ಅದು ಆಸ್ಪದವನ್ನು ಮಾಡಿಕೊಳ್ಳುವುದಿಲ್ಲ. ಹಾಗೆಯೇ ಸದಸ್ಯರ ವ್ಯಕ್ತಿತ್ವ, ಎಲ್ಲರ ಪರ್ಸನಾಲಿಟೀಸ್, ಅವರಲ್ಲಿ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ವ್ಯಕ್ತಿತ್ವಗಳು ಅಥವಾ ಕೇಡನ್ನು ಬಯಸುವಂತಹ ವ್ಯಕ್ತಿತ್ವಗಳು ಇಲ್ಲದೆ ಇರುವಂಥದ್ದು ಒಂದು ತಂಡದ ಯಶಸ್ಸಿಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಶವಾಗಿದೆ. ತಂಡದ ನಾಯಕನಿಂದ ಹಿಡಿದು ಪ್ರತಿಯೊಬ್ಬ ಸದಸ್ಯರು ಬಹಳ ಮುಖ್ಯವಾಗಿ ಅಳವಡಿಸಿಕೊಳ್ತಕ್ಕಂತಹ ಅವರಲ್ಲಿರಬೇಕಾದಂತಹ ಒಂದು ಅಂಶಗಳು ಏನು ಅಂತಂದರೆ ಟೀಮ್ ವರ್ಕ್ ಸ್ಕಿಲ್ಸ್. ಟೀಮ್ನಲ್ಲಿ ಯಾವ ಕೌಶಲ್ಯಗಳಿರಬೇಕು, ಟೀಮ್ ಅತ್ಯಂತ ಅಗತ್ಯವಾಗಿ ಈ ಕೆಳಗಿನ ಕೌಶಲ್ಯಗಳನ್ನು ಅದು ಹೊಂದಿರಲೇಬೇಕು ಅಂತ. ಟೀಮ್ ಅನ್ನೋ ಶಬ್ದವನ್ನು ಟಿ ಫಾರ್ ಟುಗೆದರ್, ಇ ಫಾರ್ ಎವ್ರಿಬಡಿ, ಎ ಫಾರ್ ಅಚೀವ್ಸ್ ಆ್ಯಂಡ್ ಎಮ್ ಫಾರ್ ಮೋರ್ ಅಂತ. ಟುಗೆದರ್ ಎವ್ರಿಬಡಿ ಅಚೀವ್ಸ್ ಮೋರ್, ಎಲ್ಲರೂ ಒಟ್ಟಾಗಿದ್ದರೆ ಹೆಚ್ಚು ಸಾಧನೆಗಳನ್ನು ಮಾಡ್ಬೋದು, ಹೆಚ್ಚು ನಾವು ಫಲಿತಾಂಶವನ್ನು ತರ್ಬೋದು, ಹೆಚ್ಚಿನ ಲಾಭವನ್ನು ಗಳಿಸ್ಬೋದು, ಅಥವಾ ನಾವು ಆಟೋಟಗಳಲ್ಲಾದರೆ ಪ್ರಥಮ ಸ್ಥಾನದಲ್ಲೇ ಬರ್ಬೋದು. ಹೀಗೆ ತಂಡದ ಎಲ್ಲ ಸದಸ್ಯರಲ್ಲಿ ಬಹಳ ಅವಶ್ಯಕವಾಗಿರುವಂತಹ ಒಂದು ಕೌಶಲ್ಯ ಏನಂತಂದರೆ ಲಿಸನಿಂಗ್, ಆಲಿಸುವಂಥದ್ದು. ತನ್ನ ಸಹ ಸದಸ್ಯರ ಅಥವಾ ತಮ್ಮ ಕೋಚ್ನ ಅಥವಾ ತಮ್ಮ ಸಂಸ್ಥೆಯ ಮುಖ್ಯಸ್ಥರ ಮಾತುಗಳನ್ನು ಅವರು ಬಹಳ ಆಲಿಸುವಂಥದ್ದು, ಅದನ್ನು ಪಾಲಿಸುವಂಥದ್ದು ಅವರಲ್ಲಿ ಇರಬೇಕು ಅಂತ. ಅದನ್ನು ಯಾವುದೇ ಒಂದು ಯೋಜನೆ, ಯಾವುದೇ ಒಂದು ಪ್ಲ್ಯಾನನ್ನು ಮಾಡಿದಾಗ, ಯಾವುದೇ ಒಂದು ಕಾರ್ಯವನ್ನು ನೆರವೇರಿಸಲು ಅವರು ಒಂದು ತಯಾರಿಯನ್ನು ಮಾಡಿಕೊಂಡು ಅವರು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ತಲ್ಲೀನತೆಯಿಂದ, ಭಾಳ ಏಕಾಗ್ರತೆಯಿಂದ ಅದನ್ನು ಆಲಿಸುವಂಥದ್ದು, ಅದನ್ನು ಸಾಧಿಸಲಿಕ್ಕೆ ಏನೆಲ್ಲ ನನ್ನ ಕಾರ್ಯ ಏನು ಅನ್ನುವಂಥದ್ದನ್ನು ಯಾವಾಗ ಒಬ್ಬ ವ್ಯಕ್ತಿ, ತಂಡದ ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮುಖ್ಯಸ್ಥ ಅಥವಾ ನಾಯಕ ಹೇಳುವುದನ್ನು ಶ್ರದ್ಧೆಯಿಂದ ಆಲಿಸುವಂಥದ್ದನ್ನು ಮಾಡ್ತೇನೋ, ಹಾಗೆಯೇ ವೈಸ್ ವರ್ಸ ತಂಡದ ಸದಸ್ಯರೆಲ್ಲರೂ ಹೇಳುವಂಥದ್ದನ್ನು ನಾಯಕನೂ ಸಹ ಕೇಳಬೇಕು ಅಂತ. ಹೀಗೆ ಆಲಿಸುವ ಒಂದು ಕೌಶಲ್ಯ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಇಲ್ಲ ಯಾರು ಹೇಳಿದ್ದನ್ನು ಕೇಳಿ ನನಗೇನಾಗಬೇಕಾಗಿದೆ, ನಾನು ಪರಿಪೂರ್ಣ, ನಾನು ನನ್ನ ಮನಸ್ಸಿಗೆ ತೋಚಿದಂತೆ ನಾನು ಮಾಡ್ತೇನೆ ಅನ್ನುವಂತಹ ಮನೋಭಾವ ಇದ್ದರೆ ಆ ತಂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಕ್ವಶನಿಂಗ್ ಇರಬೇಕು ಅಂತ. ಬಹಳ ಪರಿಣಾಮಕಾರಿಯಾಗಿ ಭಾಳ ಏಕಾಗ್ರತೆಯಿಂದ ಆಲಿಸುವುದರ ಜೊತೆಗೆ ಒಂದು ವೇಳೆ ಹೇಳುವುದರಲ್ಲಿ ಆ ನಾಯಕನ ಯೋಜನೆಯಲ್ಲಿ ಅಥವಾ ಕೋಚ್ ಹೇಳಿರ್ತಕ್ಕಂತಹ ವಿಷಯಗಳಲ್ಲಿ ನಿಮಗೆ ಏನಾದರೂ ಒಂದು ತೊಂದರೆ ಅನಿಸಿದರೆ ಅದನ್ನು ಪ್ರಶ್ನಿಸುವ ಮನೋಭಾವನೂ ಇರಬೇಕು ಅಂತ.
ಆಲಿಸುವುದು ಅಂತಂದರೆ ಅಲ್ಲಿ ವಿಧೇಯನಾಗಿರಬೇಕು ಅಥವಾ ಹೇಳಿದ್ದನ್ನು ಸರ್ವಾಧಿಕಾರಿ ಧೋರಣೆಯಿಂದ ಹೇಳಿದ್ದನ್ನು ಪಾಲಿಸಬೇಕು ಅಂತಲ್ಲ. ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತಹ ಮತ್ತು ಪ್ರಶ್ನಿಸುವಂತಹ ಮನೋಭಾವ ತಂಡದ ಎಲ್ಲ ಸದಸ್ಯರಲ್ಲಿರಬೇಕು. ಪ್ರಶ್ನಿಸುವ ಮನೋಭಾವ ಅದರ ಹಿನ್ನೆಲೆ ಹೇಗೆ ಅಂತಂದರೆ ಆ ಕಾರ್ಯವನ್ನು ಆ ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಏನು ಸಕಾರಾತ್ಮಕವಾದಂತಹ ಯೋಚನೆಗಳಿರಬೇಕು. ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಹಾಗೆ ಪರ್ಸೂಡಿಂಗ್ ಅಂದರೆ ಪ್ರೇರಣೆ, ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಪ್ರೇರಣೆ ಕೊಡ್ತಕ್ಕಂಥದ್ದು. ಅದು ಒಂದು ತಂಡದಲ್ಲಿ ಸದಸ್ಯರು ನಾಯಕನೆಂದಿಡಿದು ಸದಸ್ಯರು ಪರಸ್ಪರ ಒಬ್ಬರಿಗೊಬ್ಬರು ಪ್ರೇರಣೆಯನ್ನು ಕೊಡ್ತಾ, ಒಬ್ಬರಿಗೇನಾದರೂ ತೊಂದರೆ ಆದರೆ ತಕ್ಷಣ ಅದಕ್ಕೆ ಎಲ್ಲರೂ ಸಹ ಸಹಾನುಭೂತಿಯನ್ನು, ಸಹಕಾರವನ್ನು, ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಎಲ್ಲರೂ ಪರಸ್ಪರ ಮುನ್ನಡಲಿಕ್ಕೆ ಪ್ರೇರಣೆಯನ್ನು ಅವರು ಕೊಡಬೇಕಾಗ್ತದೆ. ಹಾಗೆ ಗೌರವವನ್ನು, ಗೌರವ ಕೊಡುವಂತಹ ಸ್ಕಿಲ್, ಕೌಶಲ್ಯ ತಂಡದ ಎಲ್ಲ ಸದಸ್ಯರಲ್ಲಿ ಅತ್ಯಂತ ಅವಶ್ಯಕವಾಗಿ ಇರಲೇಬೇಕಾದಂತಹ ಒಂದು ಗುಣ. ಆ ಗುಣ ಇದ್ದರೆ ಪರಸ್ಪರರನ್ನು ಗೌರವಿಸುವಂಥದ್ದು. ತಂಡದ ಒಬ್ಬ ಸದಸ್ಯ ಏನೋ ಒಂದು ಕೆಲಸವನ್ನು ಮಾಡಿದಾಗ ಎಲ್ಲರೂ ಅದನ್ನು ಗೌರವಿಸುವಂತಹ, ಅವನನ್ನು ಅಭಿನಂದಿಸುವಂತಹದ್ದು ಇರಬೇಕು. ಹಾಗಾದಾಗ ಮಾತ್ರ ಎಲ್ಲರಲ್ಲಿ ತಂಡ ಒಂದು ಒಟ್ಟಾಗಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೆಲ್ಪಿಂಗ್, ಸಹಾಯ ಮಾಡುವಂತಹ ಮನೋಭಾವ ಎಲ್ಲರಲ್ಲೂ ಇರಬೇಕು. ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತಹ, ತಾವು ತಮ್ಮ ಕಾರ್ಯವನ್ನು ಪರಸ್ಪರ ಅಲ್ಲಿ ಶ್ರಮ ವಿಭಜನೆ ಮಾಡಿ ನಾಯಕ ಕೆಲಸಗಳನ್ನು ಹಂಚಿದ್ರು, ಯಾರೋ ಒಂದು ಕೆಲಸದಲ್ಲಿ ಒಬ್ಬರು ಹಿಂದುಳಿದ್ರೆ ತಕ್ಷಣ ಎಲ್ಲರೂ ಬಂದು ಸಹಾಯಕ್ಕೆ ಬಂದು ಆ ಕೆಲಸವನ್ನು ಸಂಪೂರ್ಣ ಮಾಡುವಂಥದ್ದು ಮತ್ತು ತಮ್ಮ ತಂಡವನ್ನು ಗೆಲುವಿನತ್ತ, ಯಶಸ್ಸಿನತ್ತ ಕೊಂಡೊಯ್ಯುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಶೇರಿಂಗ್, ಹಂಚಿಕೊಳ್ಳುವಿಕೆ, ತಮ್ಮ ವಿಚಾರಗಳನ್ನು, ತಮ್ಮ ಆಲೋಚನೆಗಳನ್ನು ಪರಸ್ಪರರಲ್ಲಿ ಹಂಚಿಕೊಳ್ಳುವಂತಹ ಕೌಶಲ್ಯ ತಂಡದ ಸದಸ್ಯರಲ್ಲಿ ಇರಬೇಕು. ಯಾವುದೋ ಒಂದು ಕಾರ್ಯವನ್ನು ನಿರ್ವಹಿಸುವಾಗ, ಒಂದು ಆಟವನ್ನು ಆಡುವಾಗ ಒಬ್ಬ ಸದಸ್ಯ ತನಗೆ ಅನಿಸಿದ್ದನ್ನು, ತನಗೆ ಭಾಳ ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ಯೋಚನೆಗಳು ಆತನಲ್ಲಿದ್ದರೆ, ಅಥವಾ ಆ ಕಾರ್ಯವನ್ನು ಇನ್ನೊಂದು ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ, ಭಾಳ ವಿಭಿನ್ನವಾದಂತಹ ಮಾರ್ಗದಿಂದ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಆತನಿಗೆ ಅನಿಸಿದಾಗ ಆತ ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕು. ಮತ್ತು ಎಲ್ಲರೂ ಅದು ಒಳ್ಳೆಯದಾಗಿದ್ದರೆ ಎಲ್ಲರೂ ಆ ದಿಶೆಯಲ್ಲಿ ಕಾರ್ಯೋನ್ಮುಖರಾಗಿ ತಮ್ಮ ತಂಡವನ್ನು ಯಶಸ್ಸಿನಂತೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ಪಾಲುದಾರಿಕೆ, ತಂಡದ ಪ್ರತಿಯೊಬ್ಬ ಸದಸ್ಯನು ತನ್ನ ಕಾರ್ಯದಲ್ಲಿ ಅತ್ಯಂತ ಏಕಾಗ್ರತೆಯಿಂದ ಮತ್ತು ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಅವನು ಅದರಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಏನೋ ಕಾಟಾಚಾರಕ್ಕೆ ನಾನು ಒಂದು ರೋಲನ್ನು ಮಾಡಬೇಕು ಅನ್ನೋದಾಗಲಿ, ಅಥವಾ ತಂಡದ ಸದಸ್ಯರ ಕಾರ್ಯದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡದೆ ಅದನ್ನು ವಿಮರ್ಶೆ ಮಾಡುವಂತಹ ಕಾರ್ಯಗಳಲ್ಲಿ ತೊಡಗಿದರೆ ಎಂದಿಗೂ ಅಂತಹ ಒಂದು ತಂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಲ್ಲ ಸದಸ್ಯರು ತಮ್ಮ ಕಾರ್ಯದಲ್ಲಿ ಅವರು ಸಕ್ರಿಯವಾಗಿ, ಕ್ರಿಯಾತ್ಮಕವಾಗಿ ಪಾಲ್ಗೊಂಡಾಗ ಮಾತ್ರ ಆ ತಂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಕೆಲಸವನ್ನು ಮಾಡಬೇಕು. ಟೀಮ್ನಲ್ಲಿ ಒಂದು ಏನೇನಿರಬೇಕು, 2 ವೇ ಕಮ್ಯುನಿಕೇಷನ್ ಇರಬೇಕಂತ, 1 ವೇ ಕಮ್ಯುನಿಕೇಷನ್ ಇರಬಾರ್ದು ಅಂತ. ನಾಯಕನಾಗಿರ್ತಕ್ಕಂಥವನು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರಬಾರ್ದು. ಅವನು ಪರಸ್ಪರ ತಮ್ಮ ತಂಡದ ಸದಸ್ಯರೊಂದಿಗೆ ಅವರ ವಿಚಾರಗಳನ್ನು, ತಾವು ಮಾಡುವಂತಹ ಕಾರ್ಯದ ಬಗ್ಗೆ ತಂಡದ ಸದಸ್ಯರೊಡನೆ ಚರ್ಚಿಸುವಂಥದ್ದು. ಅದು ಯಾವುದೋ ಒಂದು ಆಟ ಆಗಿದ್ದರೆ ಆಟವನ್ನು ಹೇಗೆ ಆಡಬೇಕು, ಯಾರನ್ನು ಮೊದಲಿಗೆ ಕಳಿಸ್ಬೇಕು, ಯಾವ ಸ್ಥಾನಗಳಲ್ಲಿ ಯಾರನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಸದಸ್ಯರ ಒಂದು ತೀರ್ಮಾನವನ್ನು ಅಥವಾ ಅವರ ಒಂದು ಇದನ್ನು ಅವನು ಆಲಿಸಬೇಕು, ಕೇಳಿಕೊಳ್ಬೇಕು. ಮತ್ತು 2 ವೇ ಕಮ್ಯುನಿಕೇಷನ್ ಇರಬೇಕು, 1 ವೇ ಕಮ್ಯುನಿಕೇಷನ್ ಇರಬಾರ್ದು ಅಂತ. ನಾಯಕನಾಗಿರತಕ್ಕಂಥವನು ಸರ್ವಾಧಿಕಾರಿ ಧೋರಣೆಯಿಂದ ನಾನು ಹೇಳಿದ್ದೇ ಆಗಬೇಕು. ಒಬ್ಬ ಸಂಸ್ಥೆಯ ಮುಖ್ಯಸ್ಥ ನಾನು ಹೇಳಿದ್ದೇ ಆಗಬೇಕು ಅಂದರೆ ಆಗೋದಿಲ್ಲ. ತನ್ನ ಸಂಸ್ಥೆಯಲ್ಲಿರ್ತಕ್ಕಂತಹ ಎಲ್ಲ ಸಹೋದ್ಯೋಗಿಗಳ ಸಹಕಾರದಿಂದ ಅವನು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸಂಸ್ಥೆಯಲ್ಲಿ ಅಥವಾ ಒಂದು ತಂಡದಲ್ಲಿ, ಯಾವುದೇ ಒಂದು ಆಟೋಟಗಳ ತಂಡ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯ ಅಂತಹ ಒಂದು ತಂಡದಲ್ಲಿ ಪರಸ್ಪರರಲ್ಲಿ 2 ವೇ ಕಮ್ಯುನಿಕೇಷನ್ ಇರತಕ್ಕಂಥದ್ದು ಅದ್ಭುತವಾದಂಥ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. 1 ವೇ ಕಮ್ಯುನಿಕೇಷನ್ ಆದಾಗ ತಂಡದ ಸದಸ್ಯರಲ್ಲಿ ಒಗ್ಗಟ್ಟು ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ. ಅವರೊಬ್ಬರೇ ಮಾಡಲಿ ಅನ್ನುವಂಥದ್ದು. ನಾಯಕನಾಗಿರ್ತಕ್ಕಂಥವನು 1 ವೇ ಕಮ್ಯುನಿಕೇಷನ್ ಇಟ್ಕೊಂಡ್ಬಿಟ್ರೆ ಉಳಿದ ಸದಸ್ಯರೆಲ್ಲರೂ ಸಹ ಅವರೊಬ್ಬರೇ ಮಾಡಲಿ, ಅವ್ರ ಕೆಲಸ ಅದು, ನನಗೇನು ಸಂಬಂಧ ಇಲ್ಲ ಅನ್ನುವಂತಹ ಭಾವನೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಎಂಪವರ್ಮೆಂಟ್, ಸ್ವಯಂ ನಿರ್ಣಯ ಶಕ್ತಿ, ಪ್ರತಿಯೊಬ್ಬ ತಂಡದ ಸದಸ್ಯನಲ್ಲೂ ಸಹ ಇಂತಹ ಒಂದು ಎಂಪವರ್ಮೆಂಟ್ ಇರಬೇಕು. ತಾನು ಮಾಡಬೇಕಾದಂತಹ ಕೆಲಸವನ್ನು ಹೇಗೆ ಮಾಡಬೇಕು, ಒಂದು ವೇಳೆ ಕಷ್ಟಗಳು ಎದುರಾದರೆ ಅವುಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂತಹ ಅವನಲ್ಲಿ ಮತ್ತು ಕಷ್ಟದ ಸಂದರ್ಭದಲ್ಲಿ ತಕ್ಷಣ
ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳು ಬಂದರೆ ಹೇಗೆ ನಾನು ನಿರ್ಧಾರ ತೆಗೆದುಕೊಳ್ಳಬೇಕು, ನನ್ನ ತಂಡದ ಗೆಲುವಿಗೆ, ನನ್ನ ತಂಡದ ಯಶಸ್ಸಿಗೆ ಅತ್ಯಂತ ಉಪಯುಕ್ತವಾದಂತಹ ನಿರ್ಧಾರ ಯಾವುದು ಅನ್ನುವಂತಹದ್ದು. ಆ ನಿರ್ಧಾರಗಳನ್ನು ಕೆಲವೊಂದು ಸಲ ಭಾಳ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಅತ್ಯಂತ ಉಪಯುಕ್ತವಾದಂತಹ ಮತ್ತು ತಂಡದ ಯಶಸ್ಸಿಗೆ ಕಾರಣವಾಗುವುದಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲೂ ಇರಬೇಕಾಗ್ತದೆ. ಅಂತಹ ಒಂದು ಸ್ವಯಂ ನಿರ್ಣಯ ಶಕ್ತಿ ಇದ್ದಾಗ ಮಾತ್ರ ತಂಡ ಯಶಸ್ಸಿನತ್ತ ಒಯ್ಯಲಿಕ್ಕೆ ಸಾಧ್ಯವಾಗ್ತದೆ ವಿನಃ ನಾನು ನನ್ನ ಎಲ್ಲ ಅದರನ್ನು ಕನ್ಸಲ್ಟ್ ಮಾಡಿ ಎಲ್ಲ ತಂಡದ ಸದಸ್ಯರನ್ನು ಕನ್ಸಲ್ಟ್ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸ್ವಯಂ ನಿರ್ಣಯ ಶಕ್ತಿ ಎಲ್ಲ ಸದಸ್ಯರಲ್ಲಿರಬೇಕು. ಒಂದು ವೇಳೆ ಆ ನಿರ್ಣಯದಿಂದ ತಂಡಕ್ಕೆ ಒಂದು ಅಪಜಯ ಆಗುವಂತಿದ್ದರೆ, ಯಶಸ್ಸು ಆಗುವಂತಿದ್ದರೆ ಅದನ್ನು ವಿರೋಧಿಸಿ ಉತ್ತಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಒಂದು ಶಕ್ತಿ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲಿ ಇರಬೇಕು. ತಂಡದ ಸದಸ್ಯರು ಉತ್ತಮ ಕಾರ್ಯಗಳನ್ನು ಮಾಡಿದಾಗ ಅದನ್ನು ಅಭಿನಂದಿಸುವಂತಹ ಮನೋಭಾವ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲಿ ಇರಬೇಕು. ಅಭಿನಂದಿಸುವಂತಹದ್ದು, ಅಪ್ರಿಷಿಯೇಷನ್ ಮಾಡ್ತಕ್ಕಂಥದ್ದು. ಉತ್ತಮ ಕಾರ್ಯ ಮಾಡಿದಾಗ, ಈಗ ಕ್ರಿಕೆಟ್ ಆಟದಲ್ಲಿ ಒಂದು ವಿಕೆಟ್ ತಗೊಂಡಾಗ ಎಲ್ಲ ಅವನ ತಂಡದ ಸದಸ್ಯರೆಲ್ಲರೂ ಬಂದು ಅವನನ್ನು ಅಭಿನಂದಿಸಿ ಮತ್ತು ಅಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಅವನ ಪ್ರೇರೇಪಣೆ ಮಾಡ್ತಕ್ಕಂಥದ್ದು, ಅಪ್ರಿಷಿಯೇಷನ್ ಮಾಡ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದರೆ ಅದನ್ನು ಎಲ್ಲರನ್ನು ಅಭಿನಂದಿಸಿದರೆ ಅವನಿಗೆ ಇನ್ನಷ್ಟು ಆ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನುವಂಥದ್ದು. ಅಥವಾ ಅವನನ್ನು ನೋಡಿ ಮತ್ತೊಬ್ಬರು ಸಹ ನನಗೂ ಇಂಥ ಅಪ್ರಿಷಿಯೇಷನ್ ಸಿಗ್ತದೆ, ನಾನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು. ಹೀಗೆ ಪರಸ್ಪರ ಅಭಿನಂದಿಸುವಂತಹ, ಒಬ್ಬರನ್ನು ಅಪ್ರಿಷಿಯೇಷನ್ ಮಾಡುವಂತಹ ಗುಣ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲಿ ಇರಬೇಕು. ಅದು ಬಿಟ್ಟು ನಕಾರಾತ್ಮಕವಾದಂತಹ ಧೋರಣೆಗಳು, ಅವನೇನು ಭಾರಿ ಕೆಲಸ ಮಾಡ್ಯಾನ ಬಿಡು, ಅದು ನಾನೂ ಮಾಡ್ಬೋದು, ಅದು ನನ್ನಿಂದಲೂ ಸಾಧ್ಯ, ಅದೇನು ಮಹಾ ಅನ್ನುವಂತಹ ಧೋರಣೆ ಇದ್ದರೆ ತಂಡದ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಪ್ರತಿಯೊಬ್ಬ ತಂಡದ ಸದಸ್ಯರು ತಮ್ಮನ್ನು ತಾವು ಗೌರವಿಸಿಕೊಳ್ಳುವಂತಹ, ಅಭಿನಂದಿಸಿಕೊಳ್ಳುವಂತಹ, ಪ್ರೋತ್ಸಾಹಿಸುವಂತಹ ಒಂದು ಮನೋಧರ್ಮಗಳು ಅವರಲ್ಲಿ ಇದ್ದಾಗ ಮಾತ್ರ ಆ ತಂಡ ಅತ್ಯಂತ ಯಶಸ್ವಿಯಾಗಿ ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಿಗದಿತ ಗುರಿಯನ್ನು ನಿಗದಿತ ಕಾಲಾವಧಿಯಲ್ಲಿ ಮುಟ್ಟಲಿಕ್ಕೆ ತಂಡದ ಸದಸ್ಯರಲ್ಲಿ ಅತ್ಯಂತ ಅವಶ್ಯಕವಾಗಿ ಈ ಗುಣಗಳು, ಈ ಕೌಶಲ್ಯಗಳು ತಮ್ಮಲ್ಲಿ ಇದ್ದರೆ ಮಾತ್ರ ಆಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ನಮ್ಮ ಸಮಾಜದಲ್ಲಿ ನಮ್ಮ ಇದರಲ್ಲೆಲ್ಲ ಏನು ಉತ್ತಮ ಸಾಧನೆ ಮಾಡಿದವರನ್ನು ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸಿ ಅಭಿನಂದಿಸುವುದರ ಬದಲಾಗಿ ಅದೇನು ಮಹಾ ಅನ್ನುವಂತಹ ಧೋರಣೆ ಇರುವಂತಹ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಮೋಟಿವೇಶನ್ ಯಾವಾಗಲೂ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಉದ್ಯುಕ್ತವಾದಾಗ ತಂಡದ ಸದಸ್ಯರೆಲ್ಲರೂ ಪರಸ್ಪರ ಪ್ರೇರಣೆ ನೀಡುವಂತಹದ್ದು. ನನಗೆ ಆಗಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಮಾಡಬಹುದೇ ಎನ್ನುವಂತಹ ಅನುಮಾನಗಳಿದ್ದಾಗಲೂ ಸಹ ಆ ಎಲ್ಲ ಅನುಮಾನಗಳನ್ನು ಬಗೆಹರಿಸಿ ಪರಿಹರಿಸಿ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇದೆ, ನೋಡಿ ನಾನು ಮಾಡಲಿಕ್ಕೆ ಆಗ್ತದೆಯೇ, ನನ್ನಿಂದ ಸಾಧ್ಯವಾ, ಅಯ್ಯೋ ಇಷ್ಟು ದೊಡ್ಡ ಸಾಧನೆ ಅಥವಾ ಇಷ್ಟು ಭಾರವಾದಂಥ ವಸ್ತುವನ್ನು ನಾನು ಎತ್ತಬಲ್ಲೆನೆ, ಅಥವಾ ಇಷ್ಟು ದೊಡ್ಡದಾಗಿರತಕ್ಕಂಥ ಕೆಲಸ ನಾನು ಮಾಡಬಲ್ಲೆನೆ ಅನ್ನುವಂತಹ ಅನುಮಾನಗಳು ಬಂದಾಗ ಪರಸ್ಪರ ತಂಡದ ಸದಸ್ಯರು ಒಬ್ಬರನ್ನೊಬ್ಬರು ಪ್ರೇರಣೆ ಕೊಡುವಂಥದ್ದು. ಇದು ಅಸಾಧ್ಯವಾದುದೇನಲ್ಲ, ನಾವು ಇದನ್ನು ಇವತ್ತೇ ಹೀಗೆ ಮಾಡದಿದ್ದರೂ ಸಹ ನಾವು ಕ್ರಮೇಣ ಆ ಒಂದು ಕಾರ್ಯ ಯೋಜನೆಯನ್ನು ರೂಪಿಸಿಕೊಂಡು ನಿರ್ದಿಷ್ಟವಾದಂತಹ ಒಂದು ಅವಧಿಯಲ್ಲಿ, ಇಷ್ಟು ದಿನಗಳಲ್ಲಿ, ಇಷ್ಟು ತಿಂಗಳಲ್ಲಿ ಅಥವಾ ಇಷ್ಟು ಇದರಲ್ಲಿ ನಾವು ಮುಗಿಸ್ತೇವೆ ಅಂತಕ್ಕಂಥದ್ದು. ಐ ಡಿಡ್ ಇಟ್ ಅನ್ನುವಂತಹ ಒಂದು ಹಂತಕ್ಕೆ ಬರುವವರೆಗೆ ಹಲವಾರು ಸಮಸ್ಯೆಗಳು, ಒಡೆತಡೆಗಳನ್ನು, ಓರೆಕೋರೆಗಳನ್ನು ದಾಟಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂದರ್ಭದಲ್ಲಿ ಧೃತಿಗೆಡದೆ ಪ್ರೇರಣೆ ನೀಡಿ ಕಾರ್ಯದಲ್ಲಿ ಮುನ್ನುಗ್ಗುವಂತಹ ಒಂದು ಕೌಶಲ್ಯ ಪ್ರತಿಯೊಬ್ಬ ತಂಡದ ಸದಸ್ಯನಲ್ಲಿ ಆಗ್ತದೆ. ಹಾಗಾದಾಗ ಮಾತ್ರ ಆ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಮೋಟಿವೇಶನ್ ತಂಡದಲ್ಲಿ ಒಂದು ಹೊಸ ಉತ್ಸಾಹವನ್ನು ತುಂಬಬಲ್ಲದು, ಒಂದು ಹೊಸ ಅಲೆಯನ್ನು ಎಬ್ಬಿಸಬಲ್ಲದು. ಸೋಲಿನ ಅಂಚಿನಲ್ಲಿರುವಂತಹ ಒಂದು ತಂಡ ಉತ್ತಮವಾದಂತಹ ಪ್ರೇರಣೆಯಿಂದ, ಉತ್ತಮವಾದಂತಹ ಮೋಟಿವೇಶನ್ನಿಂದ ಮತ್ತೆ ಗೆಲುವಿನಂತೆ ವಾಲಬಲ್ಲದು. ಅಂತಹ ಒಂದು ಶಕ್ತಿ ಪ್ರೇರಣೆಗಿದೆ. ನಾನು ಬೆಳಗ್ಗೆ ಎದ್ದು ಯಾವುದೋ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಆಗ್ತದೋ ಇಲ್ಲ ಅನ್ನುವಂತಹ ಒಂದು ಇದು ಇದ್ದರೆ ನಾನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಮಾಡ್ತೇನೆ ಅನ್ನುವಂತಹ ಒಂದು ಪ್ರೇರಣೆ, ಅಂತಸ್ಫೂರ್ತಿ ಇದ್ದರೆ ಅದನ್ನು ಮಾಡ್ತೇವೆ. ಹೀಗೆ ಪ್ರತಿಯೊಬ್ಬ ತಂಡದ ಸದಸ್ಯರು ನಾವು ಮಾಡ್ತೇವೆ, ನಾವು ಗೆಲ್ಲುತ್ತೇವೆ, ನಾವು ಗೆದ್ದೇ ತೀರುತ್ತೇವೆ ಅನ್ನುವಂತಹ ಒಂದು ಪ್ರೇರಣೆ ಇದ್ದರೆ ಖಂಡಿತವಾಗಲೂ ಸಹ ನಾವು ಗೆಲ್ತೇವೆ. ನಾವು ಗೆಲ್ಲುತ್ತೀವೆಯೋ ಇಲ್ಲವೋ ಅನ್ನುವಂತಹ ಅನುಮಾನ ಕಾಡಲಿಕ್ಕೆ ತೊಡಗಿದರೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪರಸ್ಪರ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲೂ ಸಹ ಅಂತಹ ಒಂದು
ಪ್ರೇರಣೆ ನೀಡುವಂತಹ, ಪರಸ್ಪರರನ್ನು ಮೊಟಿವೇಶನ್ ಮಾಡುವಂತಹ ಒಂದು ಕಾರ್ಯದಿಂದ ಅವರು ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ವಿದ್ಯಾರ್ಥಿಗಳು ತಮ್ಮ ಕಾರ್ಯದಲ್ಲಿ ಅವರು ಪ್ರತಿಯೊಬ್ಬರೂ ಸಹ ಒಬ್ಬರನ್ನೊಬ್ಬರು ಅಭಿನಂದಿಸುತ್ತಾ ಮೋಟಿವೇಶನ್ ಮಾಡುತ್ತಾ ನಾವು ತಮ್ಮ ಒಂದು ತಂಡದ ಯಶಸ್ಸಿಗೆ ಅವರು ಕಾರಣರಾಗಬಲ್ಲರು ಅಂತ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ಕಾನ್ಫಿಡೆನ್ಸ್. ಪರಸ್ಪರರಲ್ಲಿ ವಿಶ್ವಾಸ ಇರಬೇಕು, ಸ್ವಂತ ಅವರಲ್ಲೂ ವಿಶ್ವಾಸ ಇರಬೇಕು, ಜೊತೆಗೆ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲೂ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಭಾಳ ಉನ್ನತ ಮಟ್ಟದಲ್ಲಿ ಇರಬೇಕದು. ಒಂದು ವೇಳೆ ಆತ್ಮವಿಶ್ವಾಸ ಇರದೇ ಇದ್ದರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರದೇ ಇದ್ದರೆ, ಅಥವಾ ತಂಡದ ಸದಸ್ಯರ ಮೇಲೆ ವಿಶ್ವಾಸ ಇರದೇ ಇದ್ದರೆ, ಅನುಮಾನ ಇದ್ದರೆ ಆ ತಂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ತಂಡದ ನಾಯಕನಾಗಿರ್ತಕ್ಕಂಥವನು ಪ್ರತಿಯೊಬ್ಬರಲ್ಲೂ ವಿಶ್ವಾಸ ಇಡಬೇಕು. ಹಾಗೆಯೇ ತಂಡದ ಸದಸ್ಯರು, ಪ್ರತಿಯೊಬ್ಬ ಸದಸ್ಯನೂ ನಾಯಕನ ಮೇಲೆ ವಿಶ್ವಾಸ ಇಡಬಹುದಲ್ಲದೆ ಪರಸ್ಪರರಲ್ಲೂ ಸಹ ವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಇವರಿಂದ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಅನ್ನುವಂತಹ ಒಂದು ಅನುಮಾನ ಇದ್ದರೆ, ಅವಿಶ್ವಾಸ ಇದ್ದರೆ ತಂಡ ಯಶಸ್ಸಿನತ್ತ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಕಾರ್ಯವನ್ನು ಸಹ ಯಶಸ್ವಿಯಾಗಿ ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪರಸ್ಪರ ತಂಡದ ಸದಸ್ಯರಲ್ಲಿ ಅವರಲ್ಲಿ ವಿಶ್ವಾಸ ಇರಬೇಕು. ವಿಶ್ವಾಸಾರ್ಹತೆ ಬಹಳ ಮುಖ್ಯವಾದಂತಹ ಒಂದು ಅಂಶವಾಗಿದೆ. ಅದೊಂದು ತಂಡದ ಎಲ್ಲ ಸದಸ್ಯರಲ್ಲಿ ಪರಸ್ಪರ ವಿಶ್ವಾಸ ಇರಬೇಕು. ವಿಶ್ವಾಸ ಇದ್ದಾಗ ಮಾತ್ರ ಅದು ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ವಿಶ್ವಾಸ ಇರದೇ ಇದ್ದರೆ, ಅವರ ಅರ್ಹತೆಯ ಬಗ್ಗೆ ವಿಶ್ವಾಸ ಇಲ್ಲದೇ ಇದ್ದರೆ, ಅವರ ಯೋಗ್ಯತೆ ಬಗ್ಗೆ ಅಥವಾ ಅವರ ಕಾರ್ಯವಿಧಾನದ ಬಗ್ಗೆ ಕಾರ್ಯವಿಧಾನದ ಬಗ್ಗೆ ಒಂದು ವಿಶ್ವಾಸ ಇಲ್ಲದೇ ಇದ್ದರೆ, ಇವರಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೋ ಇಲ್ವೋ, ಅಥವಾ ಇವರು ಇದನ್ನು ಮಾಡಲಿಕ್ಕೆ ಶಕ್ತರೇ ಅನ್ನುವಂತಹ ಅನುಮಾನ ಇಲ್ಲ, ನೀನು ಮಾಡೇ ಮಾಡ್ತೀಯ, ನಿನ್ನಲ್ಲಿ ಅಂತಹ ಶಕ್ತಿ ಇದೆ ಅನ್ನುವಂತಹ ಪರಸ್ಪರರಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂತಹ ಒಂದು ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ನಾಯಕ ಮತ್ತು ತಂಡದ ಪರಸ್ಪರ ಸದಸ್ಯರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ. ಇದು ಬಹಳ ಮುಖ್ಯವಾಗಿರತಕ್ಕಂತಹ ಸಂಗತಿ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇದ್ದರೆ, ಪರಸ್ಪರರಲ್ಲಿ ಒಂದು ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವ ಇಲ್ಲದೇ ಇದ್ದರೆ ಏನಾಗ್ತದೆ, ಆ ತಂಡ ಸಂಪೂರ್ಣವಾಗಿ ವಿನಾಶದತ್ತ ಹೋಗ್ತದೆ. ಆ ಸಂಸ್ಥೆ ಅದು ನಿಗದಿತ ಗುರಿ ಕಾಲಾವಧಿಯಲ್ಲಿ ಆ ಒಂದು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ನಾಯಕ ಮತ್ತು ಸದಸ್ಯರು ಮತ್ತು ಸದಸ್ಯರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅರ್ಥ ಮಾಡಿಕೊಳ್ಳುವಂತಹ ಕ್ಷೇತ್ರ ವ್ಯಾಪ್ತಿ ಅದು ಬಹಳ ದೊಡ್ಡದಾಗಿರಬೇಕು. ಅದನ್ನು ಯಥಾವತ್ತಾಗಿ ಅವರು ಅರ್ಥ ಮಾಡಿಕೊಳ್ಳುವಂತಿರಬೇಕು. ನಾಯಕ ಹೇಳುವುದೊಂದು, ಸದಸ್ಯರು ಅರ್ಥ ಮಾಡಿಕೊಳ್ಳುವುದು ಇನ್ನೊಂದು ಆಗಬಾರದು. ಅವರು ನಾಯಕ ಅಥವಾ ತಂಡದ ಸದಸ್ಯರು ಏನು ಹೇಳ್ತಾರೆ ಅನ್ನೋದನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು. ಈ ಕ್ಷೇತ್ರ ರಿವೀಲ್, ಲಿಸನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿರುವಂತಹ ಕ್ಷೇತ್ರ ರಿವೀಲ್ ಅನ್ನುವಂಥದ್ದು ಇದೆ. ಈ ಕ್ಷೇತ್ರ ವಿಸ್ತಾರವಾದಂತೆಲ್ಲ ಪರಸ್ಪರರಲ್ಲಿ ಯಶಸ್ಸಿನ ಅಥವಾ ಗೆಲುವಿನ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಪರಸ್ಪರರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇದ್ದರೆ, ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭಾಳ ಸಮಸ್ಯೆಗಳನ್ನು ಆ ತಂಡ ಎದುರಿಸಬೇಕಾಗ್ತದೆ, ಸೋಲನ್ನು ಅನುಭವಿಸಬೇಕಾಗ್ತದೆ, ಅಪಯಶಸ್ಸನ್ನು ಅನುಭವಿಸಬೇಕಾಗ್ತದೆ. ತಂಡದ ಸದಸ್ಯರಲ್ಲಿ, ನಾಯಕರಲ್ಲಿ ಪರಸ್ಪರ ತಿಳುವಳಿಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಉತ್ತಮವಾದಂಥ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ಷೇತ್ರದ ವ್ಯಾಪ್ತಿ ವಿಶಾಲವಾದಂತೆಲ್ಲ ಆ ತಂಡದ ಯಶಸ್ಸಿನ ಒಂದು ವ್ಯಾಪ್ತಿ ಅಥವಾ ಅವಕಾಶಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಮ್ಮಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿದ್ದರೆ ಏನೆಲ್ಲ ಅನಾಹುತಗಳು ಆಗ್ತವೆ ಅಂತಕ್ಕಂಥದ್ದನ್ನು ದಿನನಿತ್ಯದ ಬದುಕಿನಲ್ಲಿ ನಾವು ಕಾಣ್ತೇವೆ. ಅದು ಗುರು ಶಿಷ್ಯರ ಮಧ್ಯೆ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಮತ್ತು ಸ್ಟಾಫ್ ಜೊತೆ ಆಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಕೋಚ್ ಮತ್ತು ಟೀಮ್ ಮೆಂಬರ್ಸ್ ಬಗ್ಗಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ನಾಯಕ ಮತ್ತು ಆಟಗಾರರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇದ್ದರೆ, ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕೌಶಲ್ಯ ಇರದೇ ಇದ್ದರೆ ಯಾವುದೇ ತಂಡವು ನಿಗದಿತ ಒಂದು ಗುರಿಯನ್ನು ನಿಗದಿತ ಕಾಲಾವಧಿಯಲ್ಲಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಒಂದು ಗುಣ ತಂಡದ ಎಲ್ಲ ಸದಸ್ಯರಲ್ಲಿ ಇದ್ದಾಗ ಮಾತ್ರ ಆ ಒಂದು ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಇಂಟರ್ಪರ್ಸನಲ್ ರಿಲೇಷನ್ಸ್, ಪರಸ್ಪರ ಸಂಬಂಧಗಳು ಚೆನ್ನಾಗಿರಬೇಕು. ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲೂ ಉತ್ತಮವಾದಂತಹ ಸಂಬಂಧಗಳಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಸಂಬಂಧಗಳಿರಬೇಕು. ತಂಡದ ಸದಸ್ಯರಲ್ಲಿ ಒಂದು ಸಂಬಂಧಗಳು ಚೆನ್ನಾಗಿ ಇಲ್ಲದೇ ಇದ್ದರೆ, ಇಂಟರ್ಪರ್ಸನಲ್ ರಿಲೇಷನ್ಸ್ ಚೆನ್ನಾಗಿ ಇರದೇ ಇದ್ದರೆ
ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ತಂಡದ ಸದಸ್ಯರು ಒಬ್ಬರ ಬಗ್ಗೆ ಒಬ್ಬರಿಗೆ ಅವಿಶ್ವಾಸ, ಅಪನಂಬಿಕೆಗಳಿದ್ದರೆ, ಅವರ ಸಂಬಂಧಗಳು ಚೆನ್ನಾಗಿ ಇಲ್ಲದೇ ಇದ್ದರೆ, ರಿಲೇಷನ್ಸ್ ಇರದೇ ಇದ್ದರೆ ಅಲ್ಲಿ ತಂಡ ಯಶಸ್ಸಿನತ್ತ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರವರಲ್ಲಿಯೇ ಒಂದು ಒಡಕು ಇದ್ದರೆ ಅಥವಾ ಅವರವರಲ್ಲಿಯೇ ಒಂದು ಮನಸ್ತಾಪಗಳಿದ್ದರೆ ಆ ತಂಡ ಯಾವುದೇ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾವುದೇ ರೀತಿಯ ಒಡಕು, ಯಾವ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲದೇ ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಸ್ನೇಹಪರವಾದಂತಹ ಒಂದು ಸಂಬಂಧಗಳು ಆ ತಂಡದ ಯಶಸ್ಸಿಗೆ ಬಹುಮಟ್ಟಿಗೆ ಕಾರಣವಾಗ್ತವೆ. ಒಂದು ವೇಳೆ ಆ ಪರಸ್ಪರ ಸಂಬಂಧಗಳು ಚೆನ್ನಾಗಿ ಇಲ್ಲದೇ ಇದ್ದರೆ, ಪರಸ್ಪರರಲ್ಲಿ ಹಾವು ಮುಂಗಿಸಿಯಂತೆ ಭಿನ್ನಾಭಿಪ್ರಾಯಗಳು ಇದ್ದರೆ, ತಾಕಲಾಟಗಳಿದ್ದರೆ, ಅದರಿಂದ ಆ ಸಂಸ್ಥೆಯ ಅಥವಾ ಆ ತಂಡದ ಯಶಸ್ಸು ಸಾಧ್ಯವೇ ಇಲ್ಲ ಅಂತ ನಾವು ಹೇಳ್ಬೋದು. ಹೀಗೆ ಪರಸ್ಪರ ಸಂಬಂಧಗಳು ಪೂರಕವಾಗಿರಬೇಕು, ಸೌಹಾರ್ದಯುತವಾಗಿರಬೇಕು, ಸ್ನೇಹಪೂರ್ವಕವಾಗಿರಬೇಕು. ಪರಸ್ಪರರಲ್ಲಿ ಆ ಸಂಬಂಧಗಳು ಉತ್ತಮವಾಗಿದ್ದಾಗ ಮಾತ್ರ ಆ ಸಂಸ್ಥೆ, ಆ ತಂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ತಂಡ ಏನೆಲ್ಲ ಕೌಶಲ್ಯಗಳನ್ನು ಒಳಗೊಂಡಿದ್ದರೂ ಸಹ ಅದಕ್ಕೆ ಉತ್ತಮವಾದಂತಹ ಸಮರ್ಥ ನಾಯಕ ಬೇಕು ಮತ್ತು ನಾಯಕನಲ್ಲಿ ಅತ್ಯಂತ ಅವಶ್ಯಕವಾದಂತಹ ಈ ಎಲ್ಲ ಗುಣಗಳಿರಬೇಕು. ನಾಯಕ ಪ್ರತಿಯೊಬ್ಬರನ್ನು ಗೌರವಿಸಬೇಕು, ಪ್ರತಿಯೊಬ್ಬರೊಂದಿಗೆ ಸ್ನೇಹಪರನಾಗಿರಬೇಕು, ಅವನಲ್ಲಿ ಎಲ್ಲ ಗುಣಗಳಿರಬೇಕು ಮತ್ತು ತಂಡವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಕೌಶಲ್ಯಗಳು ಅವನಲ್ಲಿ ಇರಬೇಕು. ಅವನು ಯಾರನ್ನೂ ಕೀಳಾಗಿ ಕಾಣಬಾರ್ದು, ಯಾರನ್ನು ಕಡಿಮೆ ಅಂದಾಜು ಮಾಡಬಾರ್ದು. ಎಲ್ಲರಿಂದ ಯಾರಿಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅವರಿಂದ ಅಂತಹ ಕಾರ್ಯವನ್ನು ಕೆಲಸವನ್ನು ಮಾಡಿಸಬೇಕು. ನಾಯಕತ್ವ ಬಹಳ ಯಶಸ್ವಿ ಸಮರ್ಥ ನಾಯಕ ಆ ತಂಡದ ಯಶಸ್ಸಿಗೆ ಬಹುಮಟ್ಟಿಗೆ ಕಾರಣ ಆಗ್ತದೆ. ನಾಯಕನ ಹತ್ರ ಏನೇನಿರಬೇಕು, ಅವನು ಉತ್ತಮವಾದಂತಹ ಕಮ್ಯುನಿಕೇಟರ್ ಆಗಿರಬೇಕು. ತನ್ನ ನಿರ್ಧಾರಗಳನ್ನು, ತಾನು ಸಾಧಿಸಬೇಕಾದಂತಹ ಗುರಿಯನ್ನು ತನ್ನ ತಂಡದ ಸದಸ್ಯರಿಗೆ ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಅವನು ಕಮ್ಯುನಿಕೇಟ್ ಮಾಡುವಂತಿರಬೇಕು. ಹಾಗೆಯೇ ನಾಯಕನು ಪ್ರಭಾವಶಾಲಿಯಾಗಿರಬೇಕು, ಅವನು ಎಲ್ಲರ ಮೇಲೆ ಪ್ರಭಾವ ಬೀರುವಂತಿರಬೇಕು. ತನ್ನ ಯೋಚನೆಗಳನ್ನು, ತನ್ನ ವಿಚಾರಗಳನ್ನು ಭಾಳ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ತಂಡದ ಸದಸ್ಯರಿಗೆ ಮುಟ್ಟಿಸಬೇಕು ಮತ್ತು ಅವರನ್ನು ಪ್ರೇರೇಪಿಸಬೇಕು. ಹಾಗೆ ಅವನು ಮಾರ್ಗದರ್ಶಕನೂ ಆಗಿರಬೇಕು. ಲೀಡರ್ ಶುಡ್ ಬಿ ಎ ಮೆಂಟರ್. ಅವನು ತಂಡದ ಸದಸ್ಯರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಅವರಿಗೆ ಅದರಾದಂತಹ ಸಮಸ್ಯೆಗಳ ಬಗ್ಗೆ ಅವನು ಮಾರ್ಗದರ್ಶನ ನೀಡಬೇಕು, ಅನುಕಂಪ ವ್ಯಕ್ತಪಡಿಸಬೇಕು, ಅವರೊಂದಿಗೆ ಸ್ನೇಹಮಯವಾಗಿರಬೇಕು, ಅವನು ಉತ್ತಮವಾದಂತಹ ಸಂಬಂಧಗಳನ್ನು ಇಟ್ಕೊಳ್ಬೇಕು. ಹಾಗೆಯೇ ತಂಡದ ಯಶಸ್ಸಿಗೆ ನಾಯಕನು ಬಹುಮಟ್ಟಿಗೆ ಅವನು ಜವಾಬ್ದಾರಿಯುತವಾಗಿರಬೇಕು. ಅಂತ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಅವನು ಬೇಜವಾಬ್ದಾರಿಯಿಂದ ವರ್ತಿಸುವಂತಿಲ್ಲ. ನಾಯಕನು ತನ್ನ ಜವಾಬ್ದಾರಿಯನ್ನು ಅರಿತು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ತಂಡವನ್ನು ಹುರಿದುಂಬಿಸಬೇಕು. ಹಾಗೆ ತಂಡಕ್ಕೆ ಮೋಟಿವೇಶನ್ ಕೊಡಬೇಕು, ಪ್ರೇರಣೆಯನ್ನು ಕೊಡಬೇಕು, ಎಲ್ಲರನ್ನು ಹುರಿದುಂಬಿಸಬೇಕು. ಇದು ನಮ್ಮಿಂದ ಸಾಧ್ಯ ಆಗ್ತದೆ, ನಾವು ಮಾಡೋಣ, ನಾವು ಗೆದ್ದೇ ಗೆಲ್ಲುತ್ತೇವೆ ಅನ್ನುವಂತಹ ಮೋಟಿವೇಶನನ್ನು ಇರಬೇಕು. ಹಾಗೆ ಅವನು ಸಪೋರ್ಟಿವ್ ಆಗಿರಬೇಕು. ಎಲ್ಲರಿಗೂ ಅವನು ತಂಡದ ಎಲ್ಲ ಸದಸ್ಯರಿಗೆ ಅವನು ಸಹಾಯ ಹಸ್ತ ನೀಡಬೇಕು, ಅವರೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಮತ್ತು ಗೆಲುವಿನತ್ತ ತಂಡವನ್ನು ಮುನ್ನಡೆಸುವಲ್ಲಿ ನಾಯಕನ ಪಾತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥವನು. ನಾಯಕನು ತನ್ನ ತಂಡವನ್ನು ಮುನ್ನಡೆಸುವಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕೌಶಲ್ಯ ಅಂದರೆ ಅವನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಒಂದು ಉತ್ತಮವಾದಂತಹ ಆದರ್ಶಪ್ರಾಯವಾದಂತಹ ಒಂದು ನೀತಿ ಇರಬೇಕು. ಜೊತೆಗೆ ಅವನು ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು. ನಾಯಕನಾದವನಲ್ಲಿ ತಕ್ಷಣ ಆ ಸಮಸ್ಯೆಗೆ, ಆ ಪರಿಹಾರಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಮತ್ತು ಒಂದು ಕಾಂಟ್ರಿಬ್ಯೂಷನ್, ತ್ಯಾಗ ಮತ್ತು ಅವನು ಆ ತಂಡಕ್ಕೆ ಬೇಕಾದಂತಹ ಒಂದು ಸಹಾಯ ಹಸ್ತ ಮತ್ತು ಬೇಕಾದಂತಹ ಒಂದು ಇದನ್ನು ಸಲ್ಲಿಸುವಂತಹ ಒಂದು ಉದಾರವಾದಂತಹ ಗುಣಗಳನ್ನು ಹೊಂದಿರಬೇಕು. ಅವನಿಗೆ ಒಂದು ಉದಾರವಾದಂತಹ ಉತ್ತಮವಾದಂತಹ ದೃಷ್ಟಿಕೋನವಿರಬೇಕು, ವಿಷನರಿ ಆಗಿರಬೇಕು. ಲೀಡರ್ ಶುಡ್ ಬಿ ಎ ವಿಷನರಿ. ಭವಿಷ್ಯದಲ್ಲಿ ನಮ್ಮ ಸಂಸ್ಥೆ ಅಥವಾ ನಮ್ಮ ತಂಡ ಯಾವ ರೀತಿಯಲ್ಲಿ ಕಾರ್ಯೋನ್ಮುಖವಾಗಬೇಕು, ಏನನ್ನು ಸಾಧಿಸಬೇಕು, ನಮ್ಮ ಸಂಸ್ಥೆಯ ವಿಷನ್ ಏನು ಅನ್ನುವುದು ಅವನಿಗೆ ಗೊತ್ತಿರಬೇಕು. ಜೊತೆಗೆ ಅವನು ತನ್ನ ತಂಡ ನಾನೊಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಒಂದು ಟೀಮ್ ವರ್ಕ್ ಅಂತ ಭಾವಿಸಬೇಕು. ಈ ಕಾರ್ಯವನ್ನು ಇರಲಿಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ನನ್ನ ತಂಡದ ಪ್ರತಿಯೊಬ್ಬ ಸದಸ್ಯರೂ ಸಹ ಕಷ್ಟಪಟ್ಟು ದುಡಿದು ಆ ಒಂದು ಸಂಸ್ಥೆಯ ಏಳಿಗೆಗೆ ಅಥವಾ ಅದರ ಗೆಲುವಿಗೆ, ಅದರ ಗುರಿ ಸಾಧನೆಯಲ್ಲಿ ಒಂದು ಟೀಮ್ ವರ್ಕ್ ಬಹಳ ಪ್ರಮುಖ ಅನ್ನುವುದನ್ನು ಅವನು ಮನಗಾಣಬೇಕು. ಹಾಗೆ ಅದನ್ನು ಬಹಳ ಯಶಸ್ವಿಯಾಗಿ ಮ್ಯಾನೇಜ್ ಮಾಡಬೇಕು. ಅಂತ
ನಾಯಕನಾಗಿರ್ತಕ್ಕಂಥವನಲ್ಲಿ ಈ ಎಲ್ಲ ಗುಣಗಳು ಅತ್ಯಂತ ಅವಶ್ಯಕವಾಗಿ ಅವನಲ್ಲಿ ಮೈಗೂಡಿರಬೇಕು. ಅಂದಾಗ ಮಾತ್ರ ಆ ಸಂಸ್ಥೆ ಅಥವಾ ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವನೊಬ್ಬ ಯಶಸ್ವಿ ಕಮ್ಯುನಿಕೇಟರ್ ಆಗಿರಬೇಕು, ಯಶಸ್ವಿ ಸಂವಹನಕಾರ ಆಗಿರಬೇಕು, ಅವನು ಪ್ರಭಾವಶಾಲಿಯಾಗಿರಬೇಕು, ಅವನು ಮಾರ್ಗದರ್ಶಕನಾಗಿರಬೇಕು, ಅವನು ಜವಾಬ್ದಾರಿಯುತನಾಗಿರಬೇಕು, ಅವನು ಪ್ರೇರಣೆ ನೀಡುವಂಥವನಾಗಿರಬೇಕು, ಅವನು ಎಲ್ಲರಿಗೂ ಸಹಾಯ ಹಸ್ತವನ್ನು ಚಾಚುವಂಥವನಾಗಿರಬೇಕು, ಅವನು ನೀತಿವಂತನಾಗಿರಬೇಕು, ಅವನು ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಅವನಲ್ಲಿರಬೇಕು, ಅವನು ಏನು ಅವನಲ್ಲಿ ಒಂದು ವಿಷನರಿ ಇರಬೇಕು, ಒಂದು ದೂರದೃಷ್ಟಿ ಇರಬೇಕು, ಮತ್ತು ಅವನು ತಂಡ ನಾನೊಬ್ಬನೇ ಅಲ್ಲ, ಇದು ಇಡೀ ತಂಡದ ಕೆಲಸ ಅನ್ನುವಂತಹ ಒಂದು ಸಮಷ್ಟಿ ಪ್ರಜ್ಞೆ ಇರಬೇಕು. ಜೊತೆಗೆ ಅದನ್ನು ಮುನ್ನಡೆಸುವಂತಹ ಒಂದು ಉತ್ತಮವಾದಂತಹ ಆಡಳಿತ ಜ್ಞಾನ, ಆ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಬೇಕಾಗಿರತಕ್ಕಂತಹ ಆಡಳಿತ ಜ್ಞಾನ ಆ ನಾಯಕನಲ್ಲಿರಬೇಕು. ಅಂದಾಗ ಮಾತ್ರ ಆ ಒಂದು ತಂಡ ಯಶಸ್ವಿಯಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ನಾಯಕ ಬಹುಮಟ್ಟಿಗೆ ಆ ತಂಡದ ಒಂದು ಏನು ಯಶಸ್ಸಿಗೆ, ಗುರಿ ಸಾಧನೆಗೆ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾನೆ. ಹಾಗೆ ತಂಡದ ಸದಸ್ಯರಲ್ಲಿ ನಂಬಿಕೆ ಬೆಳೆಸ್ತಕ್ಕಂಥದ್ದು. ನಂಬಿಕೆ ಹೇಗೆ ಒಂದು ಮಗು ತನ್ನ ಪೋಷಕರ ಅಥವಾ ಪಾಲಕರ ಬಗ್ಗೆ ಎಷ್ಟೊಂದು ನಂಬಿಕೆ ಇರ್ತದೆ ಅಂತಂದರೆ, ನನ್ನ ಸಂಪೂರ್ಣ ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಎಲ್ಲವನ್ನು ನನ್ನ ಪೋಷಕರು ಪಾಲಕರು ಮಾಡಬಲ್ಲರು ಅನ್ನುವಂಥದ್ದು ಆ ಮಗುಗೆ ಇರ್ತದೆ. ಹಾಗೆಯೇ ತಂಡದ ಸದಸ್ಯರಲ್ಲಿ ಪರಸ್ಪರರಲ್ಲಿ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಇವು ಇರಲೇಬೇಕು. ನಂಬಿಕೆ ಇಲ್ಲದೇ ಇದ್ದರೆ ಅಪನಂಬಿಕೆ ಅಪಯಶಸ್ಸಿಗೆ ಮೂಲ ಕಾರಣ. ಹೀಗಾಗಿ ಪರಸ್ಪರ ತಂಡದ ಸದಸ್ಯರಲ್ಲಿ ಬಲವಾದಂತಹ ಒಂದು ನಂಬಿಕೆ ಇರಬೇಕು. ನಾವು ಗೆಲ್ಲುತ್ತೇವೆ, ನಾವು ಸಾಧಿಸಿಯೇ ತೀರುತ್ತೇವೆ ಅನ್ನುವಂತಹ ಬಲವಾದಂತಹ ನಂಬಿಕೆ ಇದ್ದಾಗ ಮಾತ್ರ ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಆ ತಂಡ ಅಷ್ಟು ಸುಲಭವಾಗಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಫೇಲ್ ಆಗ್ತದೆ, ಅದು ವಿಫಲವಾಗ್ತದೆ. ತನ್ನ ಗುರಿ ಸಾಧನೆಯಲ್ಲಿ ತಂಡ ಅದು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂಬಿಕೆ ಅಂತಕ್ಕಂಥದ್ದು ಬಹುದೊಡ್ಡ ಒಂದು ಕೌಶಲ್ಯ, ಒಂದು ಗುಣ. ಆ ಗುಣ ಪ್ರತಿಯೊಂದು ತಂಡದಲ್ಲಿ ಇದ್ದಾಗ ಮಾತ್ರ ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ತಂಡ ಕಾರ್ಯದಲ್ಲಿ, ಒಂದು ಟೀಮ್ ವರ್ಕ್ನಲ್ಲಿ ಪರಸ್ಪರ ಸದಸ್ಯರಲ್ಲಿರುವಂತಹ ಒಂದು ಬಹುಮುಖ್ಯವಾದಂತಹ ಇನ್ನೊಂದು ಗುಣ ಅಂದರೆ ಇಂಟ್ರ್ಯಾಕ್ಷನ್ ವಿತ್ ಮೆಂಬರ್ಸ್ ಅಂತ. ತನ್ನ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ನಾಯಕನಾಗಿರತಕ್ಕಂಥವನು ತನ್ನ ತಂಡದ ಸದಸ್ಯರ ಜೊತೆ ಮೇಲಿಂದ ಮೇಲೆ ಅವನು ಮೀಟಿಂಗ್ಗಳನ್ನು ಮಾಡ್ತಿರಬೇಕು. ಮೀಟಿಂಗ್ ಮಾಡಿ ತಂಡದ ಸದಸ್ಯರ ಒಂದು ಅಭಿಪ್ರಾಯನ ಕೇಳ್ತಿರಬೇಕು. ತಂಡದ ಪ್ರತಿಯೊಬ್ಬ ಸದಸ್ಯರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ನಾಯಕನಾದವನು ನೀಡಬೇಕು. ಮತ್ತು ಆ ರೀತಿ ಮನ್ನಣೆಯನ್ನು ನೀಡುವುದರಿಂದ ಮತ್ತು ಉತ್ತಮವಾದಂತಹ ಅಂಶಗಳನ್ನು ತನ್ನ ತಂಡದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅವನು ಯಶಸ್ಸನ್ನು ಗಳಿಸಲಿಕ್ಕೆ, ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಬಹುಮಟ್ಟಿಗೆ ಕಾರಣ ಆಗ್ತದೆ. ತಂಡದ ಸದಸ್ಯರ ಜೊತೆ ಅವನು ಹಲವಾರು ಸುತ್ತಿನ ಸಭೆಗಳನ್ನು ನಡೆಸುವುದರ ಮೂಲಕ, ಸಭೆಗಳ ಸಂಭಾಷಣೆ ಮಾಡುವುದರಿಂದ ಏನೆಲ್ಲ ಅರ್ಥ ಆಗ್ತದೆ ನೋಡಿ. ಸಂಭಾಷಣೆ ಮಾಡೋದರಿಂದ ಹೊಸ ಐಡಿಯಾಗಳು ಕ್ರಿಯೇಟ್ ಆಗ್ತವೆ. ನಮ್ಮ ತಂಡದ ಯಶಸ್ಸಿಗೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೊಸ ಐಡಿಯಾ ಒಂದು ಕ್ರಿಯೇಟ್ ಆಗ್ತವೆ. ಹಾಗೆ ಹೊಸ ಆಲೋಚನೆಗಳು, ಹೊಸ ವಿಧಾನಗಳು, ಮಾಡೆಲ್ಸ್, ಹೊಸ ಅಂಶಗಳು ಅದರಿಂದ ಗೊತ್ತಾಗ್ತವೆ. ಹೀಗಾಗಿ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಸಿಗ್ತವೆ. ಒಂದು ದೊಡ್ಡ ಸಂಸ್ಥೆಯಲ್ಲಿ ಎಲ್ಲ ಸದಸ್ಯರ ಮೀಟಿಂಗ್ ಮಾಡಿದರೂ ಆ ಸಂಸ್ಥೆಯಲ್ಲಿ ಅತಿ ಕೆಳ ಹಂತದಲ್ಲಿರುವಂತಹ ಒಬ್ಬ ನೌಕರನ ಅಭಿಪ್ರಾಯವನ್ನು ಸಹ ಕೇಳಬೇಕು ಅಂತ. ಬಹುಶಃ ಒಂದೊಂದು ಸಲ ಅದರಿಂದ ಅವರಿಗೆ ಒಂದು ಪರಿಹಾರ ಸಿಗ್ಬೋದು ಅಂತ. ಹೀಗೆ ಒಬ್ಬ ಶ್ರೀಮಂತ ವ್ಯಕ್ತಿದು ಒಂದು ಸಣ್ಣ ಉದಾಹರಣೆಯನ್ನು, ಒಂದು ಕಥೆಯನ್ನು ನಿಮಗೆ ಈ ಹಂತದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅವನು ಬೇಕಾದಷ್ಟು ಸಂಪತ್ತನ್ನು ಗಳಿಸಿದ. ಅವನಿಗೆ ಒಂದು 45 ವರ್ಷ ಆದಮೇಲೆ ಒಂದು ಹೊಸ ರೀತಿಯ ಒಂದು ಅನಾರೋಗ್ಯದ ಅನುಭವ ಕಾಡಲಿಕ್ಕೆ ತೊಡಗಿತು. ಏನು ಅಂತಂದರೆ, ಕುತ್ತಿಗೆ ನರಗಳು ಬಿಗಿದಂಗೆ ಹಾಗೆ ಕಿವಿಯಲ್ಲಿ ಗುಯಿ ಅಂತ ಸಬ್ಬಳ ಬರುವಂತಹ ಅವನಿಗೆ ಅನಾರೋಗ್ಯ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಅವನು ಎಲ್ಲ ವೈದ್ಯರ ಹತ್ರ ಹೋದ. ವೈದ್ಯರೆಲ್ಲ ಪರೀಕ್ಷೆ ಮಾಡಿದರು. ಮಾಡಿದ ಮೇಲೆ ಹೇಳಿದರು, ಇದು ನೋಡಿ 1 ಲಕ್ಷಕ್ಕೆ ಒಬ್ಬರಿಗೆ ಬರುವಂತಹ ಕಾಯಿಲೆ. ಈ ಕಾಯಿಲೆಗೆ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಇಲ್ಲ. ಇದರಿಂದ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಭಾಳ ಅಂದರೆ ಒಂದು 6 ತಿಂಗಳು ನೀವು ಬದುಕ್ಬೋದು. 6 ತಿಂಗಳ ಒಳಗೆ ನೀವೇನೆಲ್ಲ ಮಾಡಬೇಕು ಆ ಕಾರ್ಯಗಳನ್ನೆಲ್ಲ ಮಾಡಿ ಅಂತ ವೈದ್ಯರು
ಸರಿ ಆ ಶ್ರೀಮಂತ ಏನು ಮಾಡಬೇಕು, ನಾನು ಇನ್ನು ಮುನ್ನುಳಿದ 6 ತಿಂಗಳನ್ನು ಭಾಳ ಉತ್ತಮವಾಗಿ ಜೀವನ ನಡೆಸಬೇಕು, ಎಂಜಾಯ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವನೇನು ಮಾಡ್ದ, ಒಂದು 8-10 ಹೊಸ ಸೂಟ್ಗಳನ್ನು ಹೊಲಿಸ್ಕೊಳ್ಬೇಕು ಅಂತ ಬಟ್ಟೆ ತೊಗೊಂಡು ಎಲ್ಲ ಟೈಲರ್ ಹತ್ರ ಹೋದ. ಟೈಲರ್ ಹತ್ರ ಹೋಗಿ ಟೈಲರ್ಗೆ ಹೊಸ ಸೂಟ್ಗಳನ್ನು ಹೊಲಿಲಿಕ್ಕೆ ಆರ್ಡ್ರ್ ಮಾಡ್ದ. ಟೈಲರ್ ಸಹಜವಾಗಿ ಅವನು ಎಲ್ಲ ಅಳತೆ ತಗೊಳ್ಳುವಾಗ ಕುತ್ತಿಗೆ ಅಳತೆ ತಗೋ ಸಂದರ್ಭದಲ್ಲಿ ಅವನು 18 ಅಂತ ಬರ್ದ. 18 ಬೇಡ, ನನಗೆ 13.5 ಇರಲಿ, ನಾನು ಯಾವಾಗಲೂ ಉಡೋದು 13.5ನೇ. ಇಲ್ಲ ಸರ್, ನೀವು 18 ಇದ್ದರೆ ನಮಗೆ ಆರಾಮಾಗಿರ್ತದೆ, 13.5 ಇದ್ದರೆ ನೀವು ಬಟನ್ ಹಾಕ್ಕೊಂಡ್ರೆ, ಕುತ್ತಿಗೆ ನೀವು ಬಟನ್ ಹಾಕ್ಕೊಂಡ್ಬಿಟ್ರೆ ಇದು ಕುತ್ತಿಗೆ ನರಗಳು ಬಿಗದಂಗೆ ಆಗ್ತವೆ, ಕಿವಿನಲ್ಲಿ ಗುಯಿ ಅಂತ ಸಪ್ಪಳ ಬರ್ತದೆ ಅಂತ. ನೋಡಿ ಆಗೇನಾಯಿತು, ಆ ಟೇಲರ್ ಹೇಳಿದ್ದವನಿಗೆ ಸರಿ ಅನ್ನಿಸ್ತು. ನಾನು ಬಟನ್ ಹಾಕ್ಕೊಳ್ಳೋದೇ ಇದ್ದರೆ ನನಗೆ ಇದು ಅನಾರೋಗ್ಯ ಅಲ್ಲ, ಇದು ಯಾವುದೋ ಲಕ್ಷಕ್ಕೆ ಒಬ್ಬರಿಗೆ ಬರುವಂಥ ಕಾಯಿಲೆ ಅಲ್ಲ, ನಾನು ಏನು ಕುತ್ತಿಗೆಗೆ ಇಡುವಂತಹ ಈ ಗುಂಡಿಯನ್ನು ಸ್ವಲ್ಪ ಲೂಸಾಗಿಟ್ಟರೆ ನಾನು ಆರಾಮಾಗಿರ್ಬೋದು. ಅವನಿಂದ ಅದು ಗೊತ್ತಾಯಿತು. ಆಮೇಲೆ ಅದು ರೋಗನೇ ಅಲ್ಲ, ಅದು ಒಂದು ಸಾಮಾನ್ಯವಾದಂಥ ಸಂಗತಿ ಅಂತ. ಹೀಗೆ ತಂಡದ ಪ್ರತಿಯೊಬ್ಬ ಸದಸ್ಯರ ಜೊತೆ ಸೌಹಾರ್ದಯುತವಾದಂತಹ ಸಂಭಾಷಣೆಗಳನ್ನು ಮಾಡುವುದರ ಮೂಲಕ ಹೊಸ ವಿಚಾರಗಳನ್ನು, ಐಡಿಯಾಗಳನ್ನು ಹುಟ್ಟುಹಾಕಬಹುದು. ಹೊಸ ತಪ್ಪುಗಳನ್ನು ಸುಧಾರಿಸಲಿಕ್ಕೆ ಹೊಸ ವಿಚಾರಗಳು ಹೊಳಿಬೋದು. ಹೀಗಾಗಿ ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಅವೆಲ್ಲ ಅಂಶಗಳು ಫ್ರೀಕ್ವೆಂಟಾಗಿ ಮೀಟಿಂಗ್ಗಳನ್ನು ಮಾಡುವುದರ ಮೂಲಕ, ಸದಸ್ಯರ ಜೊತೆ ಚರ್ಚೆ ಮಾಡುವುದರ ಮೂಲಕ ಸಮಸ್ಯೆಗಳಿಗೆ ಉತ್ತಮವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಟೀಮ್ ವರ್ಕ್ನಲ್ಲಿ ನೆಗೋಷಿಯೇಷನ್ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಚೌಕಾಶಿ ಮಾಡುವಂತಹದ್ದು ಎರಡೂ ಇದರಲ್ಲಿ ವಿನ್ ಅಪ್ರೋಚ್ ಇರಬೇಕು ಅನ್ನುವಂಥ. ನೋಡಿ, ಇಲ್ಲಿ ಒಂದು ಚಿತ್ರದಲ್ಲಿ ಚೌಕಾಶಿ ಮಾಡೋದರಿಂದ ಏನು ಲಾಭ ಆಗ್ತದೆ ಅಂತ ನೋಡಿ. ಟಾಸ್ಕ್ ಏನಿದೆ ಅಂತಂದರೆ, ಈ ಎರಡೂ ಪ್ರಾಣಿಗಳಿಗೆ ಅಷ್ಟೇ ಪ್ರಮಾಣದಲ್ಲಿ ಒಂದು ಮೇವನ್ನು ಎರಡೂ ಕಡೆ ಹಾಕಿದ್ದಾರೆ. ಮಧ್ಯೆ ಎರಡೂ ಪ್ರಾಣಿಗಳಿಗೆ ಒಂದು ಹಗ್ಗ ಕಟ್ಟಿದ್ದಾರೆ. ಅವೆರಡೂ ಸಹ ಒಂದು ಈ ಕಡೆ ಒಂದೇ ಕಡೆ ತಿನ್ನಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ಸಾಧ್ಯವೇ ಇಲ್ಲ. ಆದರೆ ಒಂದು ಹಂತದಲ್ಲಿ ಅವು ವಿಚಾರ ಮಾಡಿ, ನಾವು ಈ ರೀತಿ ಹಗ್ಗಜಗ್ಗಾಟ ಮಾಡ್ದೇ ನಾವು ಯುನೈಟ್ ಆಗಿ ಇಬ್ಬರು ಹೋಗಿ ಒಂದು ಕಡೆ ತಿಂದು ಆಮೇಲೆ ಮತ್ತೊಂದು ಕಡೆ ನಾವು ಮಾಡ್ಬೋದು. ಈ ರೀತಿಯ ಒಂದು ನೆಗೋಷಿಯೇಷನ್ನಿಂದ ಕೆಲಸವನ್ನು ಭಾಳ ಸರಳವಾಗಿ, ಭಾಳ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಭಾಳ ಅಗತ್ಯವಾಗಿರ್ತಂಥದ್ದು. ಟೀಮ್ ವರ್ಕ್ಗೆ ನೆಗೋಷಿಯೇಷನ್ ಮಾಡ್ತಕ್ಕಂಥದ್ದು, ಚೌಕಾಶಿ ಮಾಡುವಂಥದ್ದು ಭಾಳ ಅತ್ಯಂತ ಒಂದು ಅವಶ್ಯಕವಾದಂತಹ ಗುಣ. ಇಲ್ಲದೇ ಇದ್ದರೆ ಕೆಲವೊಂದು ಸಲ ಟೈ ಆಗ್ತದೆ, ಅಥವಾ ಸಂಧಾನ ಮಾಡ್ತಾರಲ್ಲ, ಆ ರೀತಿ ನಾವು ಮಾಡಬೇಕಾದಂಥದ್ದು ಅವಶ್ಯ. ಅದು ಎಲ್ಲ ಸಂದರ್ಭಗಳಲ್ಲಂತಲ್ಲ, ಕೆಲವು ಸಂದರ್ಭಗಳಲ್ಲಿ ಅಗತ್ಯ ಬಿದ್ದಾಗ ನೆಗೋಷಿಯೇಷನ್ ಮಾಡ್ತಕ್ಕಂಥದ್ದು, ಚೌಕಾಶಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಎರಡು ರಾಷ್ಟ್ರಗಳ ಮಧ್ಯೆ ಅಥವಾ ಎರಡು ಸಾಮ್ರಾಜ್ಯಗಳ ಮಧ್ಯೆ ಯುದ್ಧ ಆದಾಗ ಇಬ್ಬರೂ ಸೋಲದೇ ಇದ್ದಾಗ ಅಲ್ಲಿ ಸಂಧಾನ ನಡೆಯೋದಿಲ್ವೇ? ಹಾಗೆ ನೆಗೋಷಿಯೇಷನ್ ಅಥವಾ ಒಪ್ಪಂದಗಳಾಗ್ತವಲ್ಲ, ಆ ಥರ ಎರಡೂ ಇಬ್ಬರೂ ಸಮಬಲರಾಗಿದ್ದಾಗ ಅಲ್ಲಿ ಒಪ್ಪಂದಗಳು ಮಾಡತಕ್ಕಂಥದ್ದು ಅತ್ಯಂತ ಸೂಕ್ತ ಅನ್ನುವಂತಹ ಉದ್ದೇಶದಿಂದ ಟೀಮ್ ವರ್ಕ್ನಲ್ಲಿ ಈ ನೆಗೋಷಿಯೇಷನ್ ಮಾಡುವಂತಹ ಒಂದು ಗುಣ, ಚೌಕಾಶಿ ಮಾಡುವಂತಹ ಗುಣ ಇರಲೇಬೇಕು ಅಂತ. ಚೌಕಾಶಿ ಮಾಡುವುದರಿಂದ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ, ಅಂತಿಮವಾಗಿ ಗುರಿ ಸಾಧಿಸುವುದು ತಂಡದ ಬಹುಮುಖ್ಯವಾದಂಥ ಕಾರ್ಯವಾಗಿರ್ತದೆ. ಗೋಲ್ ಅಚೀವ್ಮೆಂಟ್ ಎಲ್ಲ ಒಂದು ತಂಡದಲ್ಲಿ ಇರಬೇಕಾದಂತಹ ಅವಶ್ಯಕವಾದಂತಹ ಮೂಲಭೂತವಾದಂತಹ ಎಲ್ಲ ಕೌಶಲ್ಯಗಳು ಮತ್ತು ತಂಡ ಅನುಸರಿಸಬೇಕಾದಂತಹ ಕ್ರಮಗಳೆಲ್ಲವೂ ಇದ್ದರೂ ಸಹ ಅಂತಿಮವಾಗಿ ಗುರಿ ಸಾಧನೆ ಆ ತಂಡದ ಧ್ಯೇಯವಾಗಿರಬೇಕು. ಗುರಿ ಸಾಧನೆ ಆ ತಂಡದ ಪ್ರಮುಖವಾದಂತಹ ಧ್ಯೇಯೋದ್ದೇಶವಾಗಿರಬೇಕು. ಅಂದಾಗ ಮಾತ್ರ ನಮ್ಮ ಸ್ಟೇ ಆನ್ ಟಾರ್ಗೆಟ್, ನೀವು ಗುರಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಗುರಿಯನ್ನು ಮಾಡಲೇಬೇಕು. ಆ ಗುರಿಯನ್ನು ಸಾಧಿಸುವುದರ ಮೂಲಕ ತಂಡ ತನ್ನ ಒಂದು ಯಶಸ್ಸನ್ನು, ತನ್ನ ಒಂದು ಕಾರ್ಯವನ್ನು ಭಾಳ ವಿದ್ಯುಕ್ತವಾಗಿ ಮುಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಟೀಮ್ ವರ್ಕ್ನಲ್ಲಿ ಏನೇನೆಲ್ಲಿರಬೇಕು? ಟೀಮ್ ವರ್ಕನ್ನು ನಾವು ಇನೋವೇಷನ್, ಸಕ್ಸಸ್, ಇವ್ಯಾಲ್ಯುಯೇಷನ್, ಡೆವಲಪ್ಮೆಂಟ್, ಗ್ರೋತ್, ಸೊಲ್ಯೂಷನ್, ಪ್ರೋಗ್ರೆಸ್, ಒಂದು ಮಾರ್ಕೆಟಿಂಗ್ ಅಂತ. ಕಾರ್ಪೊರೇಟ್ ವಲಯದಲ್ಲಿ ಒಂದು ಟೀಮ್ ವರ್ಕಿಗೆ ತಂಡದ ಒಂದು ಕಾರ್ಪೊರೇಟ್ ವಲಯದ ಒಂದು ಸಂಸ್ಥೆ ಆಗಿದ್ದರೆ ಅಲ್ಲಿ ಹೊಸ ಆವಿಷ್ಕಾರಗಳು, ಅದೇನು ಸಕ್ಸಸ್ಸು, ಆಮೇಲೆ ಮೌಲ್ಯಮಾಪನ, ಆಮೇಲೆ ಅಭಿವೃದ್ಧಿ, ಆಮೇಲೆ ಬೆಳವಣಿಗೆ, ಆಮೇಲೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು, ಪ್ರಗತಿ ಹೊಂದತಕ್ಕಂಥದ್ದು ಮತ್ತು ಸೇಲ್ ಮಾಡುವಂಥದ್ದು, ಇದು ಟೀಮ್ ವರ್ಕ್ನ ಬಹುಮುಖ್ಯವಾದಂತಹ ಒಂದು ಕಾರ್ಯ ಆಗಿದೆ ಅಂತದೇ ಗಮನಿಸಬೇಕು. ಹಾಗೆ ದ ವ್ಯಾಲ್ಯೂ ಆಫ್ ಟೀಮ್ ವರ್ಕಿನ ಮೌಲ್ಯ ಏನು, ಅದರ
ಒಂದು ಹೇಗೆ ಅದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತದೆ. ಈಗಾಗಲೇ ಚರ್ಚಿಸುವ ಹಾಗೆ ಟೀಮ್ನಲ್ಲಿ ಟ್ರಸ್ಟ್ ಇರಬೇಕು, ವಿಶ್ವಾಸ ಇರಬೇಕು, ಪರಸ್ಪರಲ್ಲಿ ನಂಬಿಕೆ ಇರಬೇಕು, ಪಾರ್ಟ್ನರ್ಶಿಪ್, ತಂಡದ ಸದಸ್ಯರು ಪ್ರತಿಯೊಬ್ಬರೂ ಸಹ ಇದು ನನ್ನ ಕೆಲಸ, ಇದು ನನ್ನದು ಅನ್ನುವಂತಹ ಮನೋಭಾವನೆ ಇರಬೇಕು. ಇದು ನನ್ನದಲ್ಲ, ಇದು ನಾಯಕಂದು ಅಥವಾ ಇನ್ನೊಬ್ಬರದು, ಮತ್ತು ನನ್ನ ಪಾತ್ರ ಏನೂ ಇಲ್ಲ, ನಾನೇನು ಇದಕ್ಕೆ ಸಂಬಂಧ ಇಲ್ಲ ಅನ್ನೋದ್ರ ಹತ್ರ ಇರಬಾರ್ದು. ಅಂತ ಪಾರ್ಟ್ನರ್ಶಿಪ್ ಜೊತೆಗೆ ಪಾರ್ಟಿಸಿಪೇಷನ್ನು ಇರಬೇಕು. ಹಾಗೆ ಶೇರಿಂಗ್, ಪ್ರತಿಯೊಬ್ಬರು ತಮ್ಮ ವಿಚಾರಗಳನ್ನು, ತಮ್ಮ ಅನುಭವಗಳನ್ನು ಪ್ರತಿಯೊಬ್ಬರ ಜೊತೆ ಹಂಚಿಕೊಳ್ಳುವಂಥದ್ದಿರಬೇಕು. ಹಾಗೆ ಪ್ರತಿಯೊಬ್ಬ ತಂಡದ ಸದಸ್ಯರಲ್ಲಿ ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಪರಸ್ಪರರಲ್ಲಿ ಹಂಚಿಕೊಳ್ಳುವಂಥದ್ದು. ಹಾಗೆ ಹಾರ್ಮೋನಿ ಇರಬೇಕು, ಸೌಹಾರ್ದತೆ ಇರಬೇಕು, ಸ್ನೇಹ ಇರಬೇಕು, ಸಹಕಾರ ಇರಬೇಕು, ಪ್ರೀತಿ ಇರಬೇಕು. ಹಾಗೆ ನೆಟ್ವರ್ಕ್ ಅಂತ, ಪರಸ್ಪರಲ್ಲಿ ಯಾವ ಕೆಲಸವನ್ನು ಯಾರು ಮಾಡಬೇಕು ಅಂತ ಮಾಡಿದ್ದನ್ನೇ ಒಂದೇ ಕೆಲಸವನ್ನು ಎಲ್ಲರೂ ಮಾಡೋದಲ್ಲ, ಶ್ರಮ ವಿಭಜನೆ ಮಾಡಿಕೊಂಡು ಒಂದು ನೆಟ್ವರ್ಕ್ ಮೂಲಕ ಕಾರ್ಯವನ್ನು ಹೇಗೆ ಮಾಡ್ಬೋದು, ಮತ್ತು ಕೊಲ್ಯಾಬರೇಟ್, ಪರಸ್ಪರ ಸಂಯೋಜನೆ ಮಾಡುವಂಥದ್ದು, ನಾಯಕನಾಗಿರ್ತಕ್ಕಂಥವರನ್ನು ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ಸಂಯೋಜಿಸುವಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಸಪೋರ್ಟಿವ್ ಆಗಿರತಕ್ಕಂಥದ್ದು, ಮತ್ತು ಎಲ್ಲ ತಂಡದ ಸದಸ್ಯರು ಪ್ರತಿಯೊಂದು ವಿಷಯದ ಬಗ್ಗೆ ಅರಿವು ಇರತಕ್ಕಂಥದ್ದು, ನೋಯಿಂಗ್ ಅಥವಾ ನಾಲೆಜ್. ಪ್ರತಿಯೊಬ್ಬ ಸದಸ್ಯರು ತಾವು ಮಾಡುವಂತಹ ಕಾರ್ಯದ ಬಗ್ಗೆ ಸ್ಪಷ್ಟವಾದಂತಹ ಅರಿವಿರಬೇಕು. ನಾವು ಏನು ಮಾಡ್ತೀವೋ ನಮಗೇ ಗೊತ್ತಿಲ್ಲ ಅನ್ನುವಂತಹ ಒಂದು ಸ್ಥಿತಿ ತಂಡದ ಸದಸ್ಯರಲ್ಲಿ ಇರಬೇಕು. ತಂಡದ ನಾಯಕನಾಗಿರ್ತಕ್ಕಂಥವನು ತಾವು ಮಾಡುವಂತಹ ಕಾರ್ಯದ ಬಗ್ಗೆ ಎಲ್ಲ ಸದಸ್ಯರಿಗೆ ಸಂಪೂರ್ಣವಾದಂತಹ ಅರಿವನ್ನು, ಸಂಪೂರ್ಣವಾದಂತಹ ಜ್ಞಾನವನ್ನು ಅವರಿಗೆ ಸಿಗುವಂತೆ ನೋಡಿಕೊಳ್ಳಬೇಕು. ಯಶಸ್ವಿ ತಂಡದ ಒಂದು ರೆಸಿಪಿ ಫಾರ್ ದ ಸಕ್ಸಸ್ಫುಲ್ ಟೀಮ್, ಯಶಸ್ವಿ ತಂಡದ ಕೆಲವು ಲಕ್ಷಣಗಳೇನು ಅಂದರೆ ಕಮಿಟ್ಮೆಂಟ್ ಟು ಶೇರ್ ಗೋಲ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಅಂತ. ನಾವು ಇಂತಹ ಗುರಿಗಳನ್ನು ಬದ್ಧತೆಯಿಂದ ನಾವು ಮಾಡುತ್ತೇವೆ ಅನ್ನುವಂತಹ ಒಂದು ಬದ್ಧತೆಗೆ ಅವರು ಬದ್ಧರಾಗಿರಬೇಕು. ಕ್ಲಿಯರ್ಲಿ ಡಿಫೈನ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ ಜವಾಬ್ದಾರಿಗಳೇನು ಅನ್ನುವುದನ್ನು ತಂಡದ ಪ್ರತಿಯೊಬ್ಬ ಸದಸ್ಯನೂ ಸಹ ಅರಿತುಕೊಂಡಿರಬೇಕು. ನಮ್ಮ ಜವಾಬ್ದಾರಿಗಳೇನು, ನಮ್ಮ ಪಾತ್ರ ಏನು, ನಾವು ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವುದು ಪ್ರತಿಯೊಬ್ಬ ತಂಡದ ಸದಸ್ಯನಿಗೆ ಅರಿವಿರಬೇಕು. ಯೂಸ್ ಬೆಸ್ಟ್ ಸ್ಕಿಲ್ಸ್ ಆಫ್ ಈಚ್ ಅಂತ, ಪ್ರತಿಯೊಬ್ಬರೂ ಸಹ ತಮ್ಮ ಗರಿಷ್ಠ ಪ್ರಮಾಣದ ಕೌಶಲ್ಯಗಳನ್ನು ತಂಡದ ಯಶಸ್ಸಿನಲ್ಲಿ ತೊಡಗಿಸಿಕೊಳ್ಬೇಕು. ಅಲೌಸ್ ಈಚ್ ಟು ಡೆವಲಪ್ ಇನ್ ಆಲ್ ಏರಿಯಾಸ್ ಅಂತ, ಅವರು ಪ್ರತಿಯೊಂದು ಏರಿಯಾದಲ್ಲೂ ಅವರು ಪ್ರಗತಿಗಾಗಿ ಶ್ರಮಿಸಬೇಕು ಮತ್ತು ದುಡಿಬೇಕು. ಹಾಗೆ ಎಫೆಕ್ಟಿವ್ ಸಿಸ್ಟಮ್ ಆ್ಯಂಡ್ ಪ್ರಾಸೆಸ್ ಅಂತ, ನೀವು ತಂಡದ ಯಶಸ್ವಿಗಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಸಹ ಅವು ಯಶಸ್ವಿಯಾಗಿ ಮಾಡಲಿಕ್ಕೆಲ್ಲ ಇರಬೇಕು. ಕ್ಲಿಯರ್ ಕಮ್ಯುನಿಕೇಷನ್, ಉತ್ತಮವಾದಂತಹ ಸಂಪರ್ಕ ಇರಲಿ. ಬೆನಿಫಿಷಿಯರ್ ಟೀಮ್ ಬಿಹೇವಿಯರ್, ವೆಲ್ ಡಿಫೈನ್ಡ್ ಡಿಸಿಷನ್ ಪ್ರೊಸೀಜರ್ಸ್ ಆ್ಯಂಡ್ ಗ್ರೌಂಡ್ ರೂಲ್ಸ್ ಅಂತ, ನಿಮ್ಮ ತಂಡ ಯಶಸ್ವಿಯಾಗಲಿಕ್ಕೆ ಕೆಲವೊಂದು ನಿಯಮಗಳನ್ನು ಅತ್ಯಂತ ಅವಶ್ಯಕವಾಗಿ ರೂಪಿಸಿಕೊಳ್ಳಲೇಬೇಕಾಗ್ತದೆ. ಶಿಸ್ತನ್ನು ಅಳವಡಿಸಿಕೊಳ್ಳಲೇಬೇಕಾಗ್ತದೆ. ಶಿಸ್ತು, ಸಂಯಮ ಮತ್ತು ನಿಯಮಗಳಿಂದ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಬ್ಯಾಲೆನ್ಸ್ಡ್ ಪಾರ್ಟಿಸಿಪೇಷನ್, ಅತ್ಯಂತ ಕ್ರಿಯಾಶೀಲವಾದಂತಹ ಸೃಜನಾತ್ಮಕವಾದಂತಹ ಒಂದು ಪಾಲ್ಗೊಳ್ಳುವಿಕೆ. ಅವೇರ್ನೆಸ್ ಆಫ್ ದಿ ಗ್ರೂಪ್ ಪ್ರಾಸೆಸ್, ಗ್ರೂಪ್ನಲ್ಲಿ ಹೇಗೆ ಏನೆಲ್ಲ ಮಾಡಬೇಕು ಅನ್ನೋದು ಅರಿವಿರಬೇಕು, ಜ್ಞಾನವಿರಬೇಕು. ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಅರಿವು ಮತ್ತು ಜ್ಞಾನ ಇರಬೇಕು. ಗುಡ್ ಪರ್ಸನಲ್ ರಿಲೇಷನ್ಶಿಪ್ಸ್, ಉತ್ತಮವಾದಂತಹ ಒಂದು ಇಂಟರ್ಪರ್ಸನಲ್ ರಿಲೇಷನ್ಸ್ ಇರಬೇಕು, ಉತ್ತಮವಾದಂತಹ ಬಾಂಧವ್ಯಗಳಿರಬೇಕು. ಪರಸ್ಪರರನ್ನು ಸ್ಫೂರ್ತಿ ಕೊಡುವಂತಹ, ಮೋಟಿವೇಶನ್ ಮಾಡುವಂತಹ, ಅಭಿನಂದಿಸುವಂತಹ ಗುಣಗಳು ಅದರಲ್ಲಿರಬೇಕು. ಎವ್ರಿ ಟೀಮ್ ಮೆಂಬರ್ ಕ್ಯಾನ್ ಹೆಲ್ಪ್, ಪ್ರತಿಯೊಬ್ಬರೂ ತಮ್ಮ ಕೆಲಸಗಳನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರು ಕಷ್ಟಪಡಬೇಕು, ದುಡಿಬೇಕು, ಶ್ರಮಿಸಬೇಕು. ನೋಡಿ, ಟೀಮ್ ವರ್ಕ್ನಿಂದ ಏನೆಲ್ಲ ಅದ್ಭುತಗಳನ್ನು, ಚಮತ್ಕಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಚಿತ್ರದಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದು ಇದು ಬರೇ ಒಂದು ಸಾಂಕೇತಿಕವಾದಂತಹದ್ದು. ಹೀಗೆ ಒಂದು ತಂಡ ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದೆ, ಅಸಾಧ್ಯವಾದ ಕೆಲಸಗಳನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ನಾವು ಗಮನಿಸೋದು. ಒಂದು ವೇಳೆ ತಂಡದ ಸದಸ್ಯರಲ್ಲಿ ಒಂದು ಇರಬೇಕಾದಂಥ ಕೌಶಲ್ಯಗಳು ಇರದೇ ಇದ್ದರೆ ಏನಾಗ್ತದೆ ನೋಡಿ, ಸಮನ್ವಯದ ಕೊರತೆ ಇದ್ದರೆ ಏನಾಗ್ತದೆ. ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಈ ಚಿತ್ರದ ಬಗ್ಗೆ ಜಾಸ್ತಿ ಏನನ್ನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಕಡೆ ತಂಡದಲ್ಲಿ 3 ಜನ ಇದ್ದಾರೆ, ಆ ಕಡೆ ತಂಡದಲ್ಲಿ 3 ಜನ ಇದ್ದಾರೆ. ಒಟ್ಟಾರೆ ಇದು ಒಂದು ತಂಡ. ಅವರು ಆ ಕಡೆಯಿಂದ ಕೆಲಸ ಮಾಡ್ಕೋತ ಬಂದರು, ಇವರು ಈ ಕೆಲಸ ಮಾಡ್ಕೋತ ಬಂದರು. ಆದರೆ ಮಾಡಿದ ಕೆಲಸ ಒಂದು ನಯಾ ಪೈಸೆ ಉಪಯೋಗ ಇಲ್ಲ. ಈ ರೀತಿ ಆಗಬಾರ್ದು. ಸಮನ್ವಯದ ಕೊರತೆ ಇದ್ದರೆ, ತಂಡದ ಸದಸ್ಯರಲ್ಲಿ ವಿಶ್ವಾಸ ಇರದೇ ಇದ್ದರೆ, ಪರಸ್ಪರರಲ್ಲಿ ಸಂಪರ್ಕ ಇರದೇ ಇದ್ದರೆ ಏನೆಲ್ಲ ಅನಾಹುತಗಳಾಗ್ತವೆ, ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು.
ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನೀವು ಮಾಡಬೇಕಾದಂಥ ಕೆಲಸವನ್ನು, ನಿಮ್ಮ ತಂಡವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ಗುರಿಯನ್ನು ಸಾಧಿಸಬೇಕು ಅಂದರೆ ಅತ್ಯಂತ ಮೂಲಭೂತವಾದಂತಹ ಒಂದು ಕೌಶಲ್ಯಗಳು ನಿಮ್ಮ ತಂಡದಲ್ಲಿ ಇರಬೇಕು. ಅದಕ್ಕೊಬ್ಬ ನಾಯಕನಿರಬೇಕು, ನಾಯಕನಲ್ಲಿ ಸಮರ್ಥವಾದಂತಹ ನಾಯಕತ್ವದ ಗುಣಗಳಿರಬೇಕು ಮತ್ತು ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲಿ ಎಲ್ಲ ಕೌಶಲ್ಯಗಳಿರಬೇಕು. ಅವರಲ್ಲಿ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಸೌಹಾರ್ದತೆ ಇರಬೇಕು, ಪ್ರೇರಣೆ ಇರಬೇಕು. ಅಂದಾಗ ಮಾತ್ರ ಆ ತಂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅತಿ ಕಡಿಮೆ ಸಾಧನ ಸಲಕರಣೆಗಳನ್ನು ಬಳಸಿಕೊಂಡು ಗರಿಷ್ಠ ಲಾಭವನ್ನು ಪಡೀಲಿಕ್ಕೆ, ಗರಿಷ್ಠ ಗುರಿಯನ್ನು ಮುಟ್ಟಲಿಕ್ಕೆ, ಬಹಳ ಬೇಗ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ದೃಢ ನಿರ್ಧಾರ, ಕಠಿಣ ಪರಿಶ್ರಮ, ಶಿಸ್ತು ಇವೆಲ್ಲವೂ ತಂಡದಲ್ಲಿ ಅತ್ಯಂತ ಅವಶ್ಯಕವಾಗಿ ಇರಲೇಬೇಕಾದಂಥ ಗುಣಗಳು. ಈ ಎಲ್ಲ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುತ್ತೀರಿ ಎಂಬ ಆಶಯದೊಂದಿಗೆ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.